ಡಿವಿಸಿಬಿಲಿಟಿ ರೂಲ್ಸ್ ಭಾಗಾಕಾರದ ನಿಯಮಗಳು ಪ್ರತಿಯೊಂದು ಸಂಖ್ಯೆದು ನಿಮಗೆ ಏನಾರ ಗೊತ್ತಿತ್ತಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರ್ರಿ RRB ಆಗಿರ್ಬೋದು, ಅದು RRB ಗ್ರೂಪ್ ಡಿ NTPC ಆಗಿರ್ಬೋದು, ಅಥವಾ ನೀವು SSL CGL SHSL MTS ಪ್ರತಿಯೊಂದು ಎಕ್ಸಾಮ್ ನೀವು ಬರ್ದ್ರು ಕೂಡ ಡಿವಿಸಿಬಿಲಿಟಿ ರೂಲ್ಸ್ ಭಾಗಾಕಾರ ನಿಯಮಗಳ ಬಗ್ಗೆ ಕ್ವಶನ್ಸ್ ಬಂದೇ ಬರುತ್ತಾ, ನೀವು ಕೂಡ ನೋಡಿರ್ತೀರಿ. ಬಟ್ ಆ ಭಾಗಾಕಾರ ನಿಯಮಗಳು ಅದಾವಲ್ಲ ಅವನು ಸಿಂಪಲ್ ಆಗಿ ಎಷ್ಟು ಸಿಂಪಲ್ ಆಗಿ ಹೇಳಕ್ ಟ್ರೈ ಮಾಡೀನಿ. ಮತ್ತೆ ಅದ್ರ ಜೊತೆ ಹಳೆ ವರ್ಷ ಬಂದಿರೋ ಕ್ವಶನ್ ಪ್ರಾಕ್ಟೀಸ್ ಕೂಡ ಮಾಡಿಸಿ ನೋಡಿದಾಗ ಸೊ ನೋಡ್ರಿ ಪೂರ ನೋಡ್ರಿ ನಿಮ್ಗೆ ಗೊತ್ತಾಗುತ್ತಾ ಹೆಂಗೈತಿ ಪ್ರತಿಯೊಂದು ನಂಬರ್. ಈ ಒಂದು ವಿಡಿಯೋ ನೋಡ್ರಿ ನೀವು ಬೇರೆ ಯಾವ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ, ಬೇರೆ ಯಾವ್ದು ಕ್ಲಾಸ್ ಕೇಳೋ ಅವಶ್ಯಕತೆ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಹೇಳಿ ಅಂತ ನಾ ಅನ್ಕೊಂಡಿನಿ. ಸೊ ಕ್ಲಾಸ್ ನೋಡ್ರಿ ಪೂರ ಹೇಳ್ರಿ ಹೆಂಗೈತೆ ಕ್ಲಾಸ್ ಬರಿಸಿದ ಬೋರ್ಡ್ ಮೇಲೆ ಸಿಗೋಣ. ಬರ್ದು ಆಲ್ಮೋಸ್ಟ್ ಒಂದು ಕ್ವಶನ್ ಬಂದೇ ಬರುತ್ತಾ. ಈಸಿ ಟಾಪಿಕ್ ಐತಿ, ಇಂಥ ಟಾಪಿಕ್ ನಾವು ಮಾರ್ಕ್ಸ್ ಕಳ್ಕೊಬಾರ್ದು. ಸೊ ಈ ಟಾಪಿಕ್ ನಾವು ಮಾರ್ಕ್ಸ್ ಕಳ್ಕೊಬಾರ್ದು ಅಂದ್ರೆ ಈ ವಿಡಿಯೋ ಪರ್ಫೆಕ್ಟ್ ಆಗಿ ನೋಡ್ರಿ. ನಿಮ್ಗೆ ಈ ಟಾಪಿಕ್ನ ಮಾರ್ಕ್ಸ್ ಎಲ್ಲಿ ಹೋಗೋ ಚಾನ್ಸ್ ಇಲ್ಲ ಅಷ್ಟೇ. ನೀವು ಪರ್ಫೆಕ್ಟ್ ಆಗಿ ನೋಡ್ರಿ, ನಿಮಗೆ ಮಾರ್ಕ್ಸ್ ಫಿಕ್ಸ್. ಸೊ ಭಾಳ ಟೈಮ್ ಮಾಡಂಗಿಲ್ಲ, ಸೀದಾ ಸ್ಟಾರ್ಟ್ ಮಾಡ್ತೀನಿ. ಹೆಂಗ ಏನ ಎಲ್ಲಿ ಏನ ಓಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಏನಂದ್ರೆ ನಿಮಗೆ ಮೊದಲಿಗೆ ಒಂದರಿಂದ ಸ್ಟಾರ್ಟ್ ಮಾಡೋಣ. ಸೊ ಯಾವ ನಂಬರ್ ಒಂದರಿಂದ ಭಾಗ ಹೋಗುತ್ತಾ ಒಂದ್ಸಲ ನಂಗೆ ಹೇಳ್ರಿ. ಯಾವ ನಂಬರ್ ಒಂದರಿಂದ ಭಾಗ ಹೋಗುತ್ತಾ? ಇದೇನು ನೀವು ಡೌಟ್ ಐತಪ್ಪ ನಂಗೆ ಗೊತ್ತಿಲ್ಲಪ್ಪ ಅಂದ್ರೆ ನೀವು ಓದೋದು ಬಂದ್ ಮಾಡಿ ಹೋಗಿ ಊಟ ಮಾಡ್ರಿ. ಏನು ಹೇಳಿ, ಒಂದರಿಂದ ಏನಪ್ಪ ಎಲ್ಲ ನಂಬರ್ ಭಾಗ ಹೋಗ್ತಾವ. ಎಷ್ಟು ನಂಬರ್ ಅಲ್ಲ ಇಡೀ ಈ ಯೂನಿವರ್ಸ್ ಒಳಗಿರೋ ಪ್ರತಿಯೊಂದು ನಂಬರ್ ಕೂಡ ಒಂದರಿಂದ ಭಾಗ ಹೋಗುತ್ತಾ. ಸೊ ಹಂಗಾರೆ ಒಂದ್ರ ಬಗ್ಗೆ ತಲೆ ಕೆಡ್ಸಂಗಿಲ್ಲ. ಸೊ ಎಕ್ಸಾಮ್ದಾಗ ಒಂದ್ರ ಬಗ್ಗೆ ಕ್ವಶನ್ ಕೇಳಂಗಿಲ್ಲ. ಸೊ ಸೀದಾ ಎರಡಕ್ಕೆ ಹೋಗೋಣಂತ. ಸೊ ಯಾವ್ಯಾವ ನಂಬರ್ ಎರಡರಿಂದ ಭಾಗ ಹೋಗುತ್ತದೆ ಅಂತ ನಾವು ನೋಡಿದ್ರೆ ಯಾವ್ಯಾವ ಸಮಸಂಖ್ಯೆ ಅದಾವಲ್ಲ, ಸೊ ಪ್ರತಿಯೊಂದು ಸಮಸಂಖ್ಯೆನೂ ನಮ್ಮ ಎರಡರಿಂದ ಭಾಗ ಹೋಗುತ್ತಾ. ಸೊ ಯಾವುದೇ ಒಂದು ಅಂಕಿ ಸಮಸಂಖ್ಯೆ ಆಗಿದ್ರೆ ಅದು ಭಾಗ ಹೋಗುತ್ತಾ. ಮತ್ತೆ ಮತ್ತೆ ಹೇಳ್ತೀನಿ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದು ಸಮಸಂಖ್ಯೆ ಒಂದು ನಂಬರ್ ಈವನ್ ಆಗಿತ್ತಂದ್ರೆ ಅಥವಾ ಸಮಸಂಖ್ಯೆ ಆಗಿತ್ತಂದ್ರೆ ಅದು ಎರಡರಿಂದ ಭಾಗ ಹೋಗುತ್ತದೆ. ಸಿಂಪಲ್. ಇದು ಮುರಂಗಿಲ್ಲ ಒಂದು ಕರೆಕ್ಟ್ ಆಗಿ ನಂಗೆ ಬೇಕಂದಾಗ ಹಾ ಎರಡರ ನಿಮಗೆ ಅವ್ರು ಭಾಳ ಕೇಳಂಗಿಲ್ಲ. ಸೊ ಹೈಯೆಸ್ಟ್ ಕ್ವಶನ್ ಕೇಳೋದಿಲ್ಲಪ್ಪ ಅಂದ್ರೆ 3 ಮತ್ತೆ 9. ಸೊ 3 ಮತ್ತು 9ಕ್ಕೆ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಪ್ರತಿಯೊಂದು ನಂಬರ್ ಗೊತ್ತಿರ್ಬೇಕು. ಯಾಕಂದ್ರೆ ನಿಮ್ಗೆ ಅವ್ರು ಅಕಸ್ಮಾತ್ 3 ಬಿಟ್ಟು 9 ಬಿಟ್ಟು ಬೇರೆ ನಂಬರ್ ಕೇಳಿದ್ರು ಕೂಡ ನಿಮಗೆ ಅದ್ರ ಆನ್ಸರ್ ಗೊತ್ತಿರ್ಬೇಕಲ್ಲ. ಸೊ ಹಂಗಾಗಿ ಪ್ರತಿಯೊಂದು ನಂಬರ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಅಂತ. ಸೊ ಮಲ್ಲಿಗೆ ಹೆಂಗೆ ಎರಡು ಡಿಸ್ಕಸ್ ಆಯ್ತಲ್ಲ, ಸೊ ಆ ಟೈಪ್ ಎರಡು ಹೋಯ್ತಾನೆ. ಓಕೆ, ನಿಮ್ಗೆ ಎರಡು ಗೊತ್ತೈತೆ ಅನ್ಕೊಂತೀನಿ. ಈವನ್ ಅಥವಾ ಸಮಸಂಖ್ಯೆ ಆಗಿತ್ತಂದ್ರೆ ಅಥವಾ ಒಂದು ಯಾವುದೋ ದೊಡ್ಡ ನಂಬರ್ ಕೊಟ್ಟು ಅದರ ಕೊನೆಯ ಅಂಕಿ 0, 2, 4, 6, 8 ಈ ನಂಬರ್ಗಳಿಂದ ಆ ಅಂಕಿ ಯಾವುದೋ ಒಂದು ಅಂಕಿ ಕೊಟ್ಟ ಆ ಅಂಕಿಯ ಕೊನೆಯ ಅಂಕಿಗಳು ಇವು ಆಗಿದ್ದು ಅಂದ್ರೆ ಆ ಸಂಖ್ಯೆ ಎರಡರಿಂದ ಭಾಗ ಹೋಗುತ್ತದೆ. ಸಿಂಪಲ್. ಅರ್ಥ ಆಯ್ತು? ಸಿಂಪಲ್. ಓಕೆ, ನೆಕ್ಸ್ಟ್ ನಾವು ಎದಕ್ಕೆ ಹೋಗೋಣ ಅಂದ್ರೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು? 4. 3 ತುಂಬಾ ಜನ 3 ಅನ್ಕೊಂಡಿರ್ಬೋದು. ಸೊ 3 ಮೊದಲಿಗೆ ಇವಾಗ 4ಕ್ಕೆ ಹೋಗೋಣ ಅಂತ. ಸೊ 4 ಯಾಕಪ್ಪ ಅಂತಂದ್ರೆ 3 ಮತ್ತು 9 ಸ್ವಲ್ಪ ಸಿಮಿಲರ್ ಅದಾವಲ್ಲ. ಸೊ ಸಿಮಿಲರ್ ಸೇಮ್ ಇರೋಣ, ಒಮ್ಮೆ ಮಾಡೋಣ ಅಂತ. ಸೊ 2ಕ್ಕೆ 4ಕ್ಕೆ 8ಕ್ಕೆ ಸೇಮ್ ಇರುತ್ತೆ. ಸೊ ಮೊದಲು 2, 4, 8 ಮುಗಿಸೋಣ ಅಂತ. ಸೊ 4 ನೋಡ್ರಿ. ಸೊ ಯಾವುದೋ ಒಂದು ಸಂಖ್ಯೆನ ಕೊಟ್ಟಪ್ಪ ನಿಮ್ಗೆ, ಒಂದು ದೊಡ್ಡ ಸಂಖ್ಯೆ ಕೊಟ್ಟು 2, 1, 2, 3, 4, 5, 6, 7, 8. ಸೊ ಇಷ್ಟು ದೊಡ್ಡ ಸಂಖ್ಯೆ ಕೊಟ್ಟ ಅವ್ರು ನಿಮ್ಗೆ ಈ ಅಂಕಿ 4ರಿಂದ ಭಾಗ ಹೋಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ನೀವು ಏನು ಮಾಡ್ತೀರಿ? ಪೂರ ನಂಬರ್ ಮುಗಿಸ್ತೀರಣ? ಹುಚ್ಚರಿದಿರಿ ನೀವು. ಹಂಗೆ ಮಾಡೋದಿರಂಗಿಲ್ಲ. ಸಿಂಪಲ್ ಟೆಕ್ನಿಕ್ ಐತಿ. ಸೊ ಯಾವುದೋ ಒಂದು ಅಂಕಿ 4ರಿಂದ ಭಾಗ ಹೋಗುತ್ತಂದ್ರೆ ಬರೀ ನಮಗೆ ಅವ್ರು ಕೊಟ್ಟಿರೋ ಅಂಕಿಯ ಕೊನೆ 2 ಅಕ್ಷರ ನೋಡ್ಕೊರಿ. ಇಲ್ಲಿ ಕೊನೆ 2 ಅಕ್ಷರ ಯಾವ್ದಾವು? 78 ಐತಿ. ಸೊ 78 4ರಿಂದ ಭಾಗ ಹೋಗುತ್ತಂತ ಚೆಕ್ ಮಾಡ್ಬೇಕು. ಹೋಗುತ್ತಾ ನೋಡಿ ಹೇಳ್ಬೋದು ನೀವು. ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ? 4 1 4, 3 ಉಳಿತ 38, 4 9 36. ಸೊ 2 ಶೇಷ ಉಳಿತ. ಸೊ ಪೂರ್ಣವಾಗಿ ಭಾಗಾಕಾರ ಆಗೋದಿಲ್ಲ. ಹಾಗಾಗಿ ಈ ನಂಬರ್ 4ರಿಂದ ಭಾಗ ಹೋಗುದಿಲ್ಲ. ಅಂದ್ರೆ ಮತ್ತೆ 4ರಿಂದ ಯಾವ ಅಂಕಿ ಭಾಗ ಹೋಗ್ತಾವು? ಸೊ ಒಂದು ಯಾವುದೋ ಒಂದು ಅಂಕಿ ಕೊಟ್ಟ ಆ ಅಂಕಿ ನೀವು ಪೂರ ಅಂಕಿ ನೋಡಕ್ಕೆ ಹೋಗ್ಬೇಡ್ರಿ. ಕೊನೆ 2 ಅಕ್ಷರಗಳು. ಸೊ ಇಷ್ಟು ದೊಡ್ಡ ಅಂಕಿ ಕೊಟ್ಟಾಗ ಸೊ ಕೊನೆ 2 ಅಕ್ಷರ ಕೊಟ್ಟಿರ್ತಾರಲ್ಲ, ಸೊ ಬರೀ 2 ಅಕ್ಷರಗಳು ನೋಡ್ಕೊರಿ. ಆ 2 ಅಕ್ಷರಗಳ 4ರಿಂದ ಭಾಗ ಹೋಗ್ತಾ ಇತ್ತು ಅಂದ್ರೆ ಆ ಸಂಖ್ಯೆ ಪೂರ್ತಿಯಾಗಿ 4ರಿಂದ ಭಾಗ ಹೋಗುತ್ತದೆ. ಸಿಂಪಲ್ ಟೆಕ್ನಿಕ್. ನಿಮ್ಮ ಹತ್ರ ಒಂದು ಪೆನ್ನ ಪೇಪರ್ ಇದ್ರೆ ಬರ್ಕೋರಿ ಅಷ್ಟೇ. ಸರಿ, 4 ಮುಗಿತಾ? ಸೊ 8ಕ್ಕೆ ಹೋಗೋಣ ಅಂತ. ಸೊ 4ಕ್ಕೆ ಮತ್ತು 8ಕ್ಕೆ ಕೂಡ ಸಮ ಐತಿ, ಸ್ವಲ್ಪ ಸೇಮ್ ಅದಾವ. ಹಾಗಾಗಿ 2 ಆದ್ಮೇಲೆ 4, 4 ಆದ್ಮೇಲೆ 8 ಮಾಡತ್ತೀನಿ. ಸೊ 8ರದ್ದು ಹೆಂಗಿರುತ್ತಪ್ಪ ಅಂತ ನೋಡೋಣ ಅಂತ. ಸೊ ಒಂದು ಯಾವುದೋ ಒಂದು ಅಂಕಿ ಕೊಟ್ಟ ಆ ಅಂಕಿಯ ಕೊನೆಯ 3 ಅಂಕಿಗಳು. 4ಕ್ಕೆ ನಾವು ಕೊನೆಯ 2 ಅಂಕಿ ಅಂದಿವಲ್ಲ, ಸೊ ಆ ಥರ 8ಕ್ಕೆ ಕೊನೆಯ 3 ಅಂಕಿಗಳು ಏನಾರ 8ರಿಂದ ಭಾಗ ಹೋಗ್ತಾ ಇತ್ತು ಅಂದ್ರೆ ಪೂರ ಸಂಖ್ಯೆ 8ರಿಂದ ಭಾಗ ಹೋಗುತ್ತಾ. ಸೊ ಈಗ ನೋಡ್ರಿ ಒಂದು ಎಕ್ಸಾಂಪಲ್. ಇಲ್ಲಿ ಏನೇನೋ ಅಂಕಿದ ಅನ್ಕೋರಿ, ಎಕ್ಸ್, ವೈ, ಜೆಡ್, ಎ, ಬಿ, ಸಿ, ಡಿ ಏನೇನೋ ಅಂಕಿತಾವ. ಸೊ ನಾ ಪೂರ ಅಂಕಿ ನೋಡಂಗಿಲ್ಲ, ನಂಗೆ ಅವಶ್ಯಕತೆ ಇಲ್ಲ. ನಾನು ಸೀದಾ ಏನು ಮಾಡ್ತೀನಿ? ಡೈರೆಕ್ಟಾಗಿ ಕೊನೆಯ 3 ಅಂಕಿ ನೋಡ್ತೀನಿ. ಸೊ ನೋಡ್ರಿ, ಕೊನೆಯ 3 ಅಂಕಿ 8ರಿಂದ ಭಾಗ ಹೋಗುತ್ತಾ? 8 4 32, 4 ಉಳಿತಾ 40, 8 40. ಸೊ ಹಂಗಿದ್ರೆ ಇದು 3 ಬಾ ಹೋಗುತ್ತಾ ಅನ್ನೋ ಒಂದು ಕಾರಣದಿಂದ ನನಗೆ ಈ ಪೂರ್ತಿ ಸಂಖ್ಯೆ ಕೂಡ 8ರಿಂದ ಭಾಗ ಹೋಗುತ್ತದೆ. ಆಸ್ ಸಿಂಪಲ್ ಆಸ್ ಇಟ್ ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ? ಸೊ ಸರಿ ಆಯ್ತು ನೋಡ್ರಿ. ಮುಂದೆ ನೋಡ್ರಿ, ಈಗ 2 4 8 ಆಯ್ತು. ಸೊ ಇವಾಗ ನಾವು ಎಲ್ಲಿ ಹೋಗೋಣ ಅಂತ ನೆಕ್ಸ್ಟ್ 3ಕ್ಕೆ ಹೋಗೋಣ ಅಂತ. ಸೊ 3ರಿಂದ ಒಂದು ಅಂಕಿ ಭಾಗ ಆಗಬೇಕಂದ್ರೆ ಆ ಅಂಕಿ ಹೇಗಿರಬೇಕು?
ಇಲ್ಲಿ ಸಮಸಂಖ್ಯೆ ಇದ್ರೆ ಇರ್ಬೋದು, ಸಮಸಂಖ್ಯೆ ಇರ್ಬೋದು, ಬೆಸ ಸಂಖ್ಯೆನೂ ಇರ್ಬೋದು. ಯಾಕಂದ್ರೆ ನಾನು ಮೂರು ಅನ್ನುವಂಥ ಅಂಕಿ ಸಮಸಂಖ್ಯೆಗಳು ಕೂಡ ಭಾಗ ಮಾಡುತ್ತಾ, ಬೆಸ ಸಂಖ್ಯೆಗಳನ್ನು ಕೂಡ ಭಾಗ ಮಾಡುತ್ತಾ. ಸೊ ಹಂಗಿದ್ರೆ ಯಾವ ಸಂಖ್ಯೆಗಳು ಬರೀ 3ರಿಂದ ಭಾಗ ಹೋಗುತ್ತದೆ? 3ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಸರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಮಗೆ 1, 4, 1, 2, 3. ಸರಿ, ಈ ಒಂದು ಅಂಕಿ ನಿಮ್ಗೆ ಕೊಟ್ರಪ್ಪ. ಕೊಟ್ಟ ಈ ಅಂಕಿ 3ರಿಂದ ಭಾಗ ಹೋಗುತ್ತಾನ ಅವ್ರು ಕೇಳಿದ್ರೆ ಹೆಂಗೆ ಲೆಕ್ಕ ಮಾಡ್ತೀರಿ? ಕೂತೇನು ಭಾಗಾಕಾರ ಮಾಡ್ತೀರಿ? ಭಾಗಾಕಾರ ಮಾಡಿದ್ರೆ ನಮ್ಗೆ ಟೈಮ್ ಎಷ್ಟಾಯ್ತು? ಸೊ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಎಕ್ಸಾಮ್ನಾಗ ಕೊಡದ ಮೊದಲ ಇಟಕಾಲ ಟೈಮ್ ಕೊಟ್ಟಿರ್ತಾರೋ ಆ ಇಟಕಾಲ ಟೈಮ್ನಾಗ ನೀವು ಇದನ್ನ ಲೆಕ್ಕ ಮಾಡ್ಕೊಂಡು ಕೂತ್ರೆ ಪಾಲ್ತುಲ್ಲ, ಭಾಳ ಎಷ್ಟಲ್ಲ. ಸೊ ಸಿಂಪಲ್ ಏನು ಮಾಡ್ರಿ ಅಂದ್ರೆ, ಏನು ಅಂಕಿಗಳನ್ನ ಕೊಟ್ಟಿರ್ತಾರಲ್ಲ, ಸೊ ಎಲ್ಲ ಅಂಕಿಗಳನ್ನ ಒಂದ್ಸಲ ಕೂಡಿಸ್ರಿ. ಸರಿ, ನಾವು ಕೂಡಿಸೋಣಂತ. 4 1 5, 5 1 6, 6 2 8, 8 3 11. ಸೊ ಇದೇನು ಬರುತ್ತೆ ಆನ್ಸರ್? 11 ಬಂತು. ಎಲ್ಲ ಕೂಡ್ಸೋಣ. ಸೊ 11 ಎಂಟ್ರೆ 3 ಭಾಗ ಹೋಗೈತನ? ಹೋಗಂಗಿಲ್ಲ. ಹಂಗಿದ್ರೆ ಈ ಪೂರ್ತಿ ಅಂಕಿ ಕೂಡ 11ರಿಂದ ಭಾಗ ಹೋಗಂಗಿಲ್ಲ. ಅರ್ಥ ಆಯ್ತು? ಸೊ ಯಾವುದೇ ಒಂದು ಸಂಖ್ಯೆ 3ರಿಂದ ಭಾಗ ಹೋಗಬೇಕು ಅಂತಂದ್ರೆ ಆ ಒಂದು ಕೊಟ್ಟಿರುವಂಥ ಸಂಖ್ಯೆಯ ಎಲ್ಲ ಮೊತ್ತನ ನೀವು ಮಾಡಿದಾಗ, ಸೊ ಒಟ್ಟು ಮೊತ್ತ 3ರಿಂದ ಭಾಗ ಹೋಗ್ಬೇಕು. ಎಷ್ಟು ಸಂಖ್ಯೆ ಇರ್ತಲ್ಲ ಎಲ್ಲಾನು ಕೂಡಿಸ್ರಿ. ಎಲ್ಲಾನು ಕೂಡಿಸಿದ ತಕ್ಷಣ ಆ ಏನು ಒಂದು ಮೊತ್ತ ಬರುತ್ತಲ್ಲ, ಸೊ ಆ ಮೊತ್ತನು ದೊಡ್ಡದಿತ್ತು ಅನ್ಕೋರಿ. ಆ ಮೊತ್ತನು ಮತ್ತೆ ಕೂಡಿಸ್ರಿ. ಏನು ಸಮಸ್ಯೆ ಇಲ್ಲ, ಪೂರಾ ಕೂಡಿಸ್ರಿ. ಬರೀ ಕೂಡ್ಸಂತವ್ರಿ. 1 ಅಥವಾ 2 ಅಕ್ಷರ ಉಳಿತವನ್ನ ಕೂಡಿಸ್ರಿ. ಕೊನೆಯ ಬರುವ ಅಕ್ಷರ ಬರುತ್ತಲ್ಲ ಕೂಡಿಸಿದ್ನಲ್ಲ, ಆ ಸಂಖ್ಯೆ ಅಂದ್ರೆ 3ರಿಂದ ಭಾಗ ಹೋಗುತ್ತಿತ್ತಂದ್ರೆ ಸಂಪೂರ್ಣ ಸಂಖ್ಯೆ 3ರಿಂದ ಭಾಗ ಹೋಗುತ್ತದೆ. ಅರ್ಥ ಆಯ್ತು? ಸಿಂಪಲ್. ಸರಿ, ಇದನ್ನು ತೆಗಿತೀನಿ. ನೆಕ್ಸ್ಟ್ ಹೋಗೋಣಂತ. ನೆಕ್ಸ್ಟ್ ಯಾವ್ದು ನೋಡೋಣ? 9 ನೋಡೋಣಂತ. 9 ಭಾಳ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಎಕ್ಸಾಮ್ದಾಗೂ 9ರ ಬಗ್ಗೆನ ಕೇಳ್ತಾರ. ನೆನಪಿಡೋರಿ, 9ರ ಬಗ್ಗೆನ ಅತಿ ಹೆಚ್ಚು ಎಕ್ಸಾಮ್ದಾಗ ಕೇಳ್ತಾರ. ಕೆಲವೊಮ್ಮೆ ಒಂದು ಮಿಶ್ರಣ ಕೇಳ್ತಾರ, ಕೆಲವೊಂದು ದೊಡ್ಡ ನಂಬರ್ ಕೊಟ್ಟು ಕೇಳ್ತಾರ. ಸೊ ದೊಡ್ಡ ನಂಬರ್ ಕೊಟ್ಟಾಗ ಹೆಂಗೆ ಮಾಡ್ಬೇಕಂತಾನು ಕೂಡ ನಾನು ಮುಂದೆ ಹೇಳ್ಕೊಂತ ಹೋಗ್ತೀನಿ. ಸೊ ಮೊದಲ ಬೇಸಿಕ್ ಏನೈತಿಲ್ಲ ಅದನ್ನ ಮುಗಿಸೋಣ ಅಂತ. ಸೊ ಯಾಕಂದ್ರೆ ನಾನು ನಿಮ್ಗೆ ಬಾಸ್ ಹೇಳ್ತೀನಿ, ಬೇಸಿಕ್ ಪರ್ಫೆಕ್ಟ್ ಇರಬೇಕು. ಬೇಸಿಕ್ ಪರ್ಫೆಕ್ಟ್ ಇಲ್ಲ, ನಾ ಸೀದಾ ಹೋಗಿ ಅಡ್ವಾನ್ಸ್ ಮಾಡ್ತಂಪ ಅಂದ್ರೆ ಕೆಲಸ ಆಗಂಗಿಲ್ಲ. ಬೇಸಿಕ್ ಪರ್ಫೆಕ್ಟ್ ಮಾಡ್ಕೋರಿ. ಒಬ್ರು ಸರ್ ಕಡೆ ಹೋಗಿ ನೀವು ಕೇಳ್ತಿರೋದು ಬರೀ ಅವ್ರು ಹೆಂಗೆ ಈ ಶಾರ್ಟ್ಕಟ್ ಬಳಸ್ರಿ, ಈ ಶಾರ್ಟ್ಕಟ್ ಬಳಸ್ರಿ. ಎಷ್ಟು ನೆನಪಿರ್ಬೋದ್ರಿ ಶಾರ್ಟ್ಕಟ್ ಒಳ? 1 ಐತು, 2 ಐತು, 3 ಐತು, 1000 ಶಾರ್ಟ್ಕಟ್ಸ್ ಅದಾವ. ನೀವು ಬರೀ ಶಾರ್ಟ್ಕಟ್ಸ್ ನೋಡ್ತೀನಂದ್ರೆ ಶಾರ್ಟ್ಕಟ್ಸ್ ಮಾಡ್ಕೋತ ಶಾರ್ಟ್ಕಟ್ಸ್ ಎಷ್ಟು ಆಗ್ತಾವ, ಎಷ್ಟು ನೆನಪಿರ್ಬೋದ್ರಿ? ಎಕ್ಸಾಮ್ದಾಗ ಹೋಗಿ ಕೂತ್ಕೊಳ್ಳೆ ಆ ಶಾರ್ಟ್ಕಟ್ ನೆನಪಲ್ಲಿ ಏನ್ ಮಾಡ್ತೀರಿ? ಸೊ ನೀವು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಯಾವುದೇ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ನಿಮ್ಗೆ ನೆನಪಾಗಿಲ್ಲ ಅಂದ್ರೂ ಕೂಡ ಮಾಡ್ಬೋದು. ಸೊ ನೆನಪಿನ ಶಾರ್ಟ್ಕಟ್ ಟ್ರಿಕ್ ಮಾಡ್ತೀರಿ. ಸೊ ನೆನಪಾಗಿಲ್ಲ ಅಂದ್ರೆ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಸಾಲ್ವ್ ಆರಾಮಾಗಿ ಮಾಡ್ಬೋದು. ಸೊ ನೀವು ಶಾರ್ಟ್ಕಟ್ ಮರಿಬೋದು. ಬಟ್ ಬೇಸಿಕ್ ಮೆಥಡ್ ನೀವು ಏನಾರ ಕಲ್ತಿದ್ರಿ ಅಂದ್ರೆ ಅದನ್ನ ನೀವು ಲೈಫ್ ಲಾಂಗ್ ಬರೆಯಂಗಿಲ್ಲ. ಯಾಕಂದ್ರೆ ಸಿಂಪಲ್ ಇರುತ್ತಾ, ಏನು ಇರಂಗಿಲ್ಲ. ಹಂಗಾಗಿ ಸರಿ, ಬರೀ ನಾವು ಸೀದಾ ನಮ್ಮ ಟಾಪಿಕ್ ಬರೋಣ ವಾಪಸ್. ಭಾಳ ಮಾತಾಡಂತ. ಸರಿ, ಬರೀ ನಮ್ಮ ಟಾಪಿಕ್ ಅಷ್ಟೇ. ಇವಾಗ 9ರಿಂದ ಒಂದು ಸಂಖ್ಯೆ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆ ಯಾವ ರೀತಿ ಇರಬೇಕು? ಇಲ್ಲೂ ಕೂಡ ಒಂದು ಎಕ್ಸಾಂಪಲ್ ಇಂದ ನೋಡೋಣ ಅಂತ. 1 2 3 4 5 ಇದೊಂದು ದೊಡ್ಡ ಸಂಖ್ಯೆ ಐತಿ ನೋಡಾಕ ನಿಮ್ಗೆ. ಈ ಸಂಖ್ಯೆ ನಾವು 9ರಿಂದ ಭಾಗ ಹೋಗತ್ತೆ ಅಂತ ಕೇಳಿದಾಗ ನಾ ಏನ್ ಮಾಡ್ಬೇಕು? ಭಾಗಿಸಿ ನೋಡ್ಬೇಕು. ನಾ ಭಾಗಿಸಂಗಿಲ್ಲ. ನಾ ಏನ್ ಮಾಡ್ತಾನ ಅದ್ರ ಬದ್ಲಿ ಇವುಗಳನ್ನು ಕೂಡ ಕೂಡಿಸಿ. ನಾ ಹೇಳಿದಾಗಲೇ 3 ಮತ್ತು 9 ಸ್ವಲ್ಪ ಸೇಮ್ ಐತಿ ಅಂತೀರಿ. ಸೊ ಅದ ತರ ಸೇಮ್ ಅಂದ್ರೆ ಇಲ್ಲಿ ಸೇಮ್ ಮಾಡ್ರಲ್ಲ, ಕೂಡಿಸ್ರಿ. ಎಷ್ಟು ಬರುತ್ತಾ? 5 4 9, 9 3 12, 12 14, 14 1 15. ಸರಿ, ನನಗೆ ಮೊತ್ತ 15 ಬಂತಲ್ಲ. ಸೊ 15 ಏನಾರ ನಿಮ್ಮ 9ರಿಂದ ಭಾಗ ಆಗ್ತೈತಿ ನೋಡ್ರಿ. ಭಾಗ ಆಕೈತೆ ನೋಡ್ರಿ. ಬಟ್ ನೋಡ್ರಿ ಆಗತ್ತಿಲ್ಲ ಅಂದ್ರೆ ಇದು ಕೂಡ ಆಗಂಗಿಲ್ಲ. ಸಿಂಪಲ್. ಅಕಸ್ಮಾತ್ ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಅಂಕಿನ ಕೊಟ್ಟು, ಸೊ ಅಂಕಿಗಳ ಒಟ್ಟು ಮೊತ್ತ 9ರಿಂದ ಭಾಗ ಹೋಗ್ತಾ ಇದ್ರೆ ಆ ಪೂರ್ತಿ ಅಂಕಿ ಕೂಡ 9ರಿಂದ ಭಾಗ ಹೋಗುತ್ತದೆ. ಆ ಅಂಕಿಗಳ ಮೊತ್ತ 9ನೇ ಭಾಗ ಆಗತ್ತಿಲ್ಲ ಅಂದ್ರ ಆ ಪೂರ್ತಿ ಅಂಕಿ ಕೂಡ 9ರಿಂದ ಭಾಗ ಆಗುವುದಿಲ್ಲ. ಅರ್ಥ ಆಯ್ತಲ್ಲ? ಸಿಂಪಲ್. 3 ಮತ್ತು 9ಕ್ಕ ಸೇಮ್ ಇರುತ್ತಾ. ಸೊ 3 ಕೇಳಿದಾಗ ಕೂಡ 9 ಕೇಳಿದಾಗ ಕೂಡ ನೀವು ಎಲ್ಲ ಕೊಟ್ಟ ಪೂರ್ತಿ ಏನು ಸಂಖ್ಯೆ ಕೊಟ್ಟಿರ್ತಾರಲ್ಲ ಆ ಸಂಖ್ಯೆಗಳ ಪ್ರತಿ ಅಂಕಿಯನ್ನು ಸೆಪರೇಟ್ ಆಗಿ ಕೂಡಿಸ್ತೀರಿ. ಕೂಡಿಸಿ ಅದ್ರ ಏನು ಮೊತ್ತ ಬರುತ್ತಲ್ಲ, ಸೊ ಆ ಮೊತ್ತ ಏನಾರ 3ರಿಂದ ಭಾಗ ಹೋಗ್ತಿರ್ತಾರ 3ರಿಂದ ಭಾಗ ಆಗುತ್ತಾ, ಆ ಮೊತ್ತ 9ರಿಂದ ಭಾಗ ಹೋಗ್ತಿರ್ತಾರ 9ರಿಂದ ಭಾಗ ಆಗುತ್ತಾ. ಸಿಂಪಲ್. ಸರಿ, ನೆಕ್ಸ್ಟ್ ಟಾಪಿಕ್ ಅಂದ್ರೆ ನೆಕ್ಸ್ಟ್ ನಂಬರ್ ಹೋಗೋಣಂತ. ಸರಿ, ಯಾವ ನಂಬರ್ ಐತ್ರಿ ನಮ್ದು? 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5. ಏಯಪ್ಪ, ನೀವು 5ರ ಏನ್ರ ಕೇಳ್ತಂದ್ರ ಅಷ್ಟೇ ಸೆಲೆಕ್ಷನ್ ಅಷ್ಟೇ. 5ರ ನೀವು ಕೇಳಬಾರ್ದ. ಯಾಕಂದ್ರೆ ಸಿಂಪಲ್ ನೋಡ್ರಿ. 5 1 5, 5 2 10, 5 3 15, 5 4 25, 5 25. ಸಿಂಪಲ್ ಐತ್ಲ. ಏನ್ ಬರತ್ತೆ? ಎಲ್ಲ ಕಾಮನ್. ಒಂದು 5 ಬರತ್ತೆ, ಇಲ್ಲ 0 ಬರುತ್ತೆ. 5 ಬರುತ್ತೆ, 0 ಬರುತ್ತೆ. 5 ಬರುತ್ತೆ, 0 ಬರುತ್ತೆ. ಸೊ ಆ ಟೈಪ್ 5ರಿಂದ ಒಂದು ಅಂಕಿ ಏನಾರ ಭಾಗ ಯಾವ್ದೊಂದು ಸಂಖ್ಯೆ 5ರಿಂದ ಭಾಗ ಹೋಗಬೇಕಂದ್ರ ಆ ಕೊಟ್ಟಿರೋ ಸಂಖ್ಯೆ ಕೊನೆಯ ಅಂಕಿ 0 ಅಥವಾ 5 ಆಗಿರ್ಬೇಕು. ಸೊ ಯಾವ್ದೊಂದು ಸಂಖ್ಯೆ ಕೊಟ್ಟ ಆ ಸಂಖ್ಯೆ 5ರಿಂದ ಭಾಗ ಹೋಗುತ್ತೆ ಅಂತ ಕೇಳ್ತಾರಂದ್ರ ಆ ಸಂಖ್ಯೆ ಏನಾರ 0 ಅಥವಾ 5ರಿಂದ ಕೊನೆಗೊಳ್ಳುತ್ತಿದೆ ಎಂದರೆ ಆ ಸಂಖ್ಯೆಯು 5ರಿಂದ ಭಾಗವಾಗುತ್ತದೆ. ಅರ್ಥ ಆಯ್ತಾ? ಸೊ 5ರಿಂದ ಭಾಗಬೇಕಂದ್ರೆ ಕೊನೆಯ ಸಂಖ್ಯೆ 0 ಅಥವಾ 5 ಇರಬೇಕು. ಸಿಂಪಲ್. ಓಕೆ, ಹೋಗೋಣ ನೆಕ್ಸ್ಟ್ ಟಾಪಿಕ್.
ಸರಿ ನೆಕ್ಸ್ಟ್ ಕ್ವಶನ್ ದಾದಾ ಮೋಸ್ಟ್ ಅದೇ ಹೇಳ್ತಿಲ್ಲ. ನೆಕ್ಸ್ಟ್ ಕ್ವಶನ್ ಅಲ್ಲ, ನೆಕ್ಸ್ಟ್ ನಂಬರ್. ಓಕೆ, ಮುಂದಿನ ನಂಬರ್ ಯಾವುದು? 6 ಐತಿ. ಸೊ 6ರಿಂದ ಭಾಗ ಹೋಗಲು ಒಂದು ಸಂಖ್ಯೆ ಏನಾಗಿರಬೇಕು? ಅದು 2 ಮತ್ತು 3ರಿಂದ ಭಾಗ ಹೋಗಬೇಕು. ಒಂದು ಸಂಖ್ಯೆ 6ರಿಂದ ಭಾಗ ಹೋಗತ್ತೆ ನೋಡಕ್ ನಮಗೆ ಡೈರೆಕ್ಟ್ ರೂಲ್ಸ್ ಇಲ್ಲ. ಬಟ್ ನಮಗೇನ್ ಗೊತ್ತೈತಿ ಅಂದ್ರೆ ಆ ಸಂಖ್ಯೆ 2 ಮತ್ತು 3 ಎರಡು ನಂಬರಿಂದ ಭಾಗ ಹೋಗತ್ತಿರ್ಬೇಕು. ಒಂದರಿಂದ ಅಲ್ಲ, ಎರಡು ನಂಬರ್ ಕೂಡ ಎರಡು ನಂಬರ್ 2 ಮತ್ತು 3 ಎರಡು ನಂಬರಿಂದ ಭಾಗ ಹೋಗತೈತಿ ಅಂದ್ರೆ ಆ ಸಂಖ್ಯೆ 6ರಿಂದ ಕೂಡ ಭಾಗ ಹೋಗುತ್ತದೆ. ಹಂಗಂದ್ರ ಸೊ ಯಾಡ್ ಅಂತ ನೋಡೋ ಅವಶ್ಯಕತೆ ಇಲ್ಲ. ಯಾಡ್ ಅಂದ್ರೆ ನಿಮ್ಗೆ ಸಮಸಂಖ್ಯೆ ಇರುತ್ತೆ ಅಂದ್ರೆ ಸಿಂಪಲ್ ಏನ್ ಹೇಳುದು, ಒಂದು ಕೊಟ್ಟ ಸಂಖ್ಯೆ ಸಮಸಂಖ್ಯೆ ಆಗಿರಬೇಕು. ಸಮಸಂಖ್ಯೆ ಇರುವುದರ ಜೊತೆಗೆ ಅದು 3ರಿಂದ ಭಾಗ ಹೋಗಬೇಕು. ಹಾಗಿದ್ದಲ್ಲಿ ಆ ಸಂಖ್ಯೆ 3ರಿಂದ ಭಾಗ ಹೋಗುತ್ತಿದ್ದು ಸಮಸಂಖ್ಯೆಯಾಗಿದ್ದರೆ ಆ ಸಂಖ್ಯೆ 6ರಿಂದ ಭಾಗವಾಗುತ್ತದೆ. ಸಿಂಪಲ್, ಅರ್ಥ ಆಯ್ತು? ಒಂದು ಸಂಖ್ಯೆ 2ರಿಂದ ಮತ್ತು 3ರಿಂದ ಭಾಗವಾಗುತ್ತಿದ್ದರೆ ಆ ಸಂಖ್ಯೆಯು 6ರಿಂದ ಕೂಡ ಭಾಗವಾಗುತ್ತದೆ. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನೆಕ್ಸ್ಟ್ ಯಾವ ನಂಬರ್ ಹೋಯ್ತು? ನೆಕ್ಸ್ಟ್ ಯಾವ ನಂಬರ್ ಹೋಯ್ತು ನೋಡ್ರಿ, 7 ಹೇಳಂಗಿಲ್ಲ. 7 ಅಂದ್ರೆ ಏನ್ ಗೊತ್ತನ್ರಿ? 7 ಅನ್ನೋದು ಇನ್ನೊಂದು ಕ್ರೈಮ್ ಸೀನ್ ಮಾಡಿ ಎಸ್ಕೇಪ್ ಆಗ್ತಿದ್ಯಾ, ಹಂಗೆ ಕ್ರೈಮ್ ಸೀನ್ ಮಾಡಿ ಎಸ್ಕೇಪ್ ಆಗುವಂತ ನಂಬರ್ ಇದ್ದಂಗಿದೆ. ಸೊ 7ರದ ಎಕ್ಸಾಮ್ ನಿಮಗೆ ಕೇಳಂಗಿಲ್ಲ. ಬಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನು. ಬಟ್ ಈಗ ಬೇಡ, ಕ್ಲಾಸ್ ಮುಗಿದ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಎಕ್ಸಾಮ್ನಾಗ ಬರುವಂತ ಮೊದಲು ಮಾತಾಡೋಣ. ಸೊ ಪಾಲ್ತು ನಾ 7ರದ ಹೇಳ್ಕೊತ ಕೂತಿನಿಪ್ಪ, ನೀವು ನೋಡ್ಕೊತ ಕೂತಿರಪ್ಪ. ನನಗೆ ನಿಮ್ಮ ಟೈಮ್ ವೇಸ್ಟ್ ಆಗೋದು ಇಷ್ಟ ಇಲ್ಲ. ಬಟ್ ನಿಮ್ಗೆ 7ರದ ಗೊತ್ತಿರಬೇಕು. ಎಲ್ಲೊಂದು ತಪ್ಪೇನೋ ಬರ್ಬೋದು ಕ್ವಶನ್. ಹಾಗಾಗಿ 7ರ ಬಗ್ಗೆ ನಾ ಕ್ಲಾಸ್ ಮುಗಿಸ್ಬೇಕಾದ್ರೆ ಲಾಸ್ಟ್ಗೆ ಡಿಸ್ಕಸ್ ಮಾಡ್ತಾನು. ಅಲ್ಲಿ ಮಟ್ಟ ವೇಟ್ ಮಾಡ್ರಿ. ಯಾಕಂದ್ರೆ 7 ಇಂಪಾರ್ಟೆಂಟ್ ಇಲ್ಲ, ಮತ್ತೆ ಭಾಳ ಸ್ವಲ್ಪ ಟಫ್ ಐತದ, ಭಾಳ ಹೆವಿ ಐತಿ, ಭಾಳ ಒಂಥರ ಯಾರೊಬ್ರು ಇರ್ತಾರ ನೋಡ್ರ ಪಡ 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 ಬಡಿ, ಕೆಲವ್ರು ಇರ್ತಾರ ನೋಡ್ಲೆ ಪಡ 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 ಬಡಿಬೇಕು ಅನ್ಸತಿ ಅಂತದ್ 7 ಇದು ನೋಡ್ಕೊಂಡು ನಂಗೆ ಹೆಂಗ ಅನ್ಸೋತ ಪಡ 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 ಬಡಿ ಅನ್ಸತಿ. ಈ ಕಡೆ ಏನು ಚಲೋ ಇಲ್ರಿ 7ರದ ಶಿಟ್. ತಲಾ ಫಾರ್ ರೀಸನ್ ಇವತ್ತ CS RCB ಮ್ಯಾಚ್ ಐತಿ. ಇವತ್ತು ಪಾಪ ನಮ್ಮ ತಲಾ ಸಾಹೇಬ ಧೋನಿ ಅವರು ಇಲ್ಲ, ನಮ್ಮ RCB ಅವ್ರ ನಾಯಿಗೆ ಹೊಡೆದಂಗೆ ಹೊಡಿತಾರ. ಸೊ 7 ನಂಬರ್ ತಲಾ ಫಾರ್ ರೀಸನ್ ಬಿಟ್ರೆ ಎಲ್ಲಿ ಯೂಸ್ ಆಗತ್ತಿಲ್ಲ ನಿಮಗ. ತಲಾ ಫಾರ್ ರೀಸನ್ ನಂಗೆ ನಡಪ ಇದ್ರಿಕಿಲ್ಲ, ಹಂಗೆ ಹೇಳತ್ತೀನಿ ನೋಡ. ಓಕೆ, ತಲಾ ಫಾರ್ ರೀಸನ್ ಕ್ರೆಡಿಟ್ ವೇರ್ ಇಟ್ಸ್ ಡ್ಯೂ. ಬಟ್ 7 ನಂಬರ್ ಏನೈತಿಲ್ಲ, ನಾನು ಕರ್ನ ಹೇಳ್ತೀನಿ, ಪಡ 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 ಬಡಿಬೇಕು ಅನ್ಸುತ್ತೆ. ಎಲ್ಲಿ ನೋಡ್ಕೊಡ್ಲೆ ಬಡ್ಯಾಕ ನಂಗೆ ಆಪ್ಷನ್ ಇಲ್ಲ. ಸರಿ ಬಿಡ್ರಿ. 7ರ ಲಾಸ್ಟಿಗೆ ಆತನು. ಸೊ 7ರ ನಿಮ್ಗೆ ಬರೋಕೆ ಲಾಸ್ಟ್ ಕೂಡ ನೋಡ್ರಿ. ಯಾಕಂದ್ರೆ 7 ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಇಂಪಾರ್ಟೆಂಟ್ ಇದೆ ಮೊದಲು ಮುಗಿಸೋಣ ಅಂತ. ಸೊ ಕೊನೆಗೆ ಇಂಪಾರ್ಟೆಂಟ್ ಇಲ್ಲ ನೋಡಿ, ಯಾಕಂದ್ರೆ ಗೊತ್ತಿರಬೇಕು. ಬಟ್ ಎಷ್ಟು ಗೊತ್ತಿರ್ಬೇಕು ಅಷ್ಟೇ ಗೊತ್ತಿರ್ಬೇಕು. ಎಲ್ಲ ತಿಳ್ಕೊತ ಕೂತಿ ಇಂಪಾರ್ಟೆಂಟ್ ಅಂತಿಲ್ಲ, ಎಲ್ಲ ಕಂಡಪಟ್ಟು ತಿಂತು ಎಕ್ಸಾಮ್ದಾಗ ಹೋಗಿ ಕೂತೀನಿ. ನಾನು ಏನು ನೆನಪಾಗ್ಲಂದ್ರ ಏನತ್ತ ನಾ ಕಲಿಸಿ ನ್ಯೂಸ ನೀನು ನೋಡಿ ನ್ಯೂಸ ಎಲ್ಲ ವೇಸ್ಟ್ಲಾ. ಸೊ ಹಂಗಾಗಿ ನಂದು ಏನು ಕಾನ್ಸೆಪ್ಟ್ ಅಂದ್ರೆ ಎಕ್ಸಾಮ್ದಾಗ ಏನು ಇಂಪಾರ್ಟೆಂಟ್ ಐತಿ ಅದನ್ನ ಫಸ್ಟ್ ಕಲೀರಿ, ಏನು ಇಂಪಾರ್ಟೆಂಟ್ ಅದನ್ನ ಲಾಸ್ಟಿಗೆ ಕಲೀರಿ. ಎಲ್ಲ ಕಲೀರಿ, ಬಟ್ ಫಸ್ಟ್ ಯಾವ್ದು ಕಲಿಬೇಕು, ಲಾಸ್ಟ್ ಯಾವ್ದು ಕಲಿಬೇಕು. ಭಾಳ ಜನ ಕೇಳ್ತಿರ್ತಿರ್ಲಿಲ್ಲ, ಅಣ್ಣ ನೀವು ಹೆಂಗೆ ಮಾಡ್ರಿ ಬರೀ ಕಡಿಮೆ ಓದೋನ್ ಇರ್ತಿರುತ್ತೆ. ಯಾಕಂದ್ರೆ ನಾ 6 ಸೆಕೆಂಡ್ ಹುಚ್ಚರ್ತ ಓದ್ತಿರ್ಕಿಲ್ಲ. ನನಗೆ ಏನು ಇಂಪಾರ್ಟೆಂಟ್ಲ ಎಕ್ಸಾಮ್ದಾಗ ಏನು ಕ್ವಶನ್ ಬರ್ತಾವಲ್ಲ ನಾ ಅದನ್ನ ಮಾತ್ರ ಓದ್ತಾ ಇದ್ದೆ. ಹಾಗಾಗಿ ನಾನು ಕಡಿಮೆ ಓದಿ ಕೂಡ ಸೆಲೆಕ್ಷನ್ ತೊಗೊಳಕ್ಕೆ, ಸೆಲೆಕ್ಷನ್ ಅಂದ್ರೆ ಪೂರ ಅಲ್ಲ, ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕೆ ಇನ್ನೂ ಫೈನಲ್ ಸೆಲೆಕ್ಷನ್ ಆಗಿಲ್ಲ ಬಿಟ್ರೆ ನಂದು ಕೂಡ. ಬಟ್ ಎಕ್ಸಾಮ್ದಾಗ ಏನು ಬರುತ್ತಲ್ಲ ಅದನ್ನ ಓದಿ ಅನ್ನೋ ಕಾರಣಕ್ಕೆ ನಂದು ಎಕ್ಸಾಮ್ಸ್ ಈಸಿಯಾಗಿ ಕೆಲವೊಂದು ಕ್ಲಿಯರ್ ಆಗ್ಯಾವ. ನಿಮಗೂ ಕೂಡ ಅದೇ ಥರ ನಾನು ಹೇಳ್ಕೊಡ್ತೀನಿ. ಸೊ ಇರಿ 7 ಲಾಸ್ಟಿಗೆ ಆಯ್ತು. ಸೊ ಯಾವ್ದು ಇತ್ತು ನೋಡ್ರಿ, 1 ಆಯ್ತು, 1 ಅಂತ ಎಲ್ಲ ಹೋಗತ್ತಾವ, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು, 7 ಆಗಿಲ್ಲ ಲಾಸ್ಟಿಗೆ ಆಗುತ್ತಾ, 8 ಆಯ್ತು. 8ಕ್ಕಂದ್ರೆ ಕೊನೆಯ 3 ಸಂಖ್ಯೆ ಅದು ನಿಮ್ಗೆ ಗೊತ್ತೈತಿ. ಕೊನೆಯ 3 ಸಂಖ್ಯೆ ಭಾಗ ಹೋಗ್ತಾ ಇದ್ರೆ ಪೂರ್ತಿ ಸಂಖ್ಯೆ 8ರಿಂದ ಭಾಗ ಹೋಗುತ್ತಾ. 9 ಎಲ್ಲ ಕೊಡಿಸಿ 9ರಿಂದ ಭಾಗ ಹೋಗ್ಬೇಕು. 10 ಯಾರ 10ರ ಹೆಂಗತ್ ಯಾರಿಗಾರ ಮನಸ್ಸಿನಾಗ ಬಂದಿತ್ತಂದ್ರೆ ಕೇಳಾಕತ್ತಿದ್ರಿ ಅಂದ್ರೆ ನೀವು ಅಷ್ಟೇ ಸೆಲೆಕ್ಷನ್ ಅಷ್ಟೇ, ಓದ್ ಬಿಟ್ಬಿಡ್ರಿ. ಅಲ್ಲೋ ಬೈ, ಯಾವುದೋ ಒಂದು ನಂಬರ್ 10ರಿಂದ ಭಾಗ ಹೋಗ್ತೈತಿ ಅಂದ್ರೆ ಆ ಸಂಖ್ಯೆ ಕೊನೆಯ ಅಂಕಿ 0 ಆಗಿರುತ್ತೆ. ಯಾವುದೋ ಒಂದು ಸಂಖ್ಯೆ ಕೊನೆಯ ಅಂಕಿ 0 ಆಗಿರ್ಬೇಕಂದ್ರೆ ಮಾತ್ರ ಅದು ಏನೋ ನಂಬರ್ ಬರಲಿ, 1 2 4 7 8 9 10 ಏನೋ ಒಂದು ಬಂದು ಕೊನೆಗೆ 0 ಬರ್ತಂದ್ರೆ ಆ ಸಂಖ್ಯೆ 10ರಿಂದ ಭಾಗವಾಗುತ್ತದೆ. ಇದು ನಿಮ್ಗೆ ಡೌಟ್ ಬರಬಾರ್ದಲ್ಲ. ಯಾರಿಗೆ ಬಂದಿದ್ದು ಡೌಟ್ ಇದೆ ಕರೆಕ್ಟ್ ಸ್ವಲ್ಪ ನಂಗೆ ಬಂದಿದ್ರೆ ಯಾರ್ಯಾರು ಡೌಟ್. ಸೊ ನಾನು ಹೇಳಿದ್ದಿಲ್ಲ ಎಲ್ಲ ಏನೂ ಇಲ್ಲ. PDF ಆಲ್ಮೋಸ್ಟ್ ಟ್ರೈ ಮಾಡ್ತಾನು ಕ್ಲಾಸ್ ಮುಗಿದ ಟೆಲಿಗ್ರಾಮ್ದಾಗ ಹಾಕಾಕ. ಕರೆಕ್ಟಾಗಿ ಕರೆಕ್ಟಾಗಿ PDF ಡೌನ್ಲೋಡ್ ಆಗಿತ್ತಂದ್ರೆ. ಬಟ್ ಇಲ್ಲಿ ನಾನು ಒಂದೇ ಪೇಜ್ ಇಟ್ಕೊಂಡಿದ್ದೆ. ಸೊ ಒಂದೇ ಪೇಜ್ ಇಟ್ಕೊಂಡಿದ್ದ ಕಾರಣದಿಂದ ನಾನು ಇಲ್ಲಿ ಎಲ್ಲ ಅವನೇ ಡಿಲೀಟ್ ಮಾಡಿ ಮತ್ತೆ ಬರ್ದನು. ಬಟ್ ಒಂದ್ಸಲ ಬರ್ಬಿಡ್ಲಿಂಗಲ್ಲ ಬಾಳ್ಬಿಡ್ರಿ. ಸೀದಾ ಕ್ವಶನ್ ಹೋಗೋಣ, ಭಾಳ ಟೈಮ್ ಮಿಸ್ ಮಾಡಬೇಡ. ಒಂದೇ ಕ್ವಶನ್ ಏನೈತೆ ನೋಡ್ರಿ. ಓಕೆ 7 ಕನ್ನಡದಾಗ ಬಂದ ನೋಡ್ರಿ, ಇಲ್ಲಿ 7 ಐತಿ. ಆಲ್ಮೋಸ್ಟ್ ಕನ್ನಡ ಎಕ್ಸಾಮ್ ಬರೋರು ಕೂಡ ನಂಬರ್ ಒಳಗೆ ಇಂಗ್ಲೀಷ್ ಆಗಿರ್ತಾವ, ಬಟ್ ಇಲ್ಲಿ ಕನ್ನಡಗಳು ಬಂದೈತಿ. ನೋಡಿ ತುಂಬ ನನಗೆ ಖುಷಿ ಆಯಿತು. 7 ತಲಾ ಫಾರ್ ರೀಸನ್ ಮತ್ತೆ. ಬಟ್ ಇವತ್ತು ಮಾತ್ರ RCB ನಾಯಿ ಒಳಗೆ ಹೊಡಿತಾರೆ ಅದು ಮಾತ್ರ. ಏನೂ ಡೌಟೇ ಇಲ್ಲ. ನಾನು ಬಡ ಕ್ಲಾಸ್ ಮುಗಿಸಿ ಹೋಗಿ ಮ್ಯಾಚ್ ನೋಡ್ತೀನಿ. ಪಟ ಮಜಾ ಬರುತ್ತೆ ಗೊತ್ತಾ. ಸೇಸರ್ ಹೊಡ್ಯಾಕೆ ಮಜಾ ಬರುತ್ತಿಲ್ಲ. ಕರೆಕ್ಟ್ ಎಷ್ಟು ಜನ ಮ್ಯಾಚ್ ನೋಡ್ತೀರಿ ಅಥವಾ CSK ಸ್ವಲ್ಪ ಸಾಕು ಈಗ ಮಜಾ ಬರುತ್ತೆ. ಅವ್ರು ಹೊರದಂಗ ಈ ಸಲ ನಾಯಿ ಹೊಡೆದಂಗೆ ಹೊಡಿತೀವಿ ಪಕ್ಕ. ಓಕೆ ಕ್ಲಾಸ್ ಬಿಟ್ಟು ನಾನು ಬೇರೆ ಯಾಕೆ ಮಾತಾಡ್ತಂಗೆ ಅರ್ಥ ನಾವೇನ ಬರೀ ಸೀದಾ ಕ್ಲಾಸ್ ಹೋಗೋಣ. ಪಟ 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 ಏನೈತಿ ಏನು ಕೇಳ್ಯಾರ. 7 ಅಂಕಿಗಳ ಸಂಖ್ಯೆ 5 4 3 2 x 4 7 ಎಂಬುದು 9ರಿಂದ ಭಾಗಿಸಲ್ಪಟ್ಟರೆ
ಎಕ್ಸ್ ನ ಬೆಲೆ ಎಷ್ಟು ನೋಡ್ರಿ. ಇದೇ ಟೈಪ್ ಆಫ್ ಕ್ವಶನ್ ಎಕ್ಸಾಮ್ನಾಗ ಡಿಟ್ಟೋ ಇದೇ ಟೈಪ್ ಕ್ವಶನ್ ಬರುತ್ತಾ. 9ರ ಬಗ್ಗೆನೇ ಕೇಳ್ತಾರ, ಕೆಲವೊಮ್ಮೆ 72, 88 ಈ ತರ ಕೇಳ್ತಾರ. ಅಷ್ಟಕ್ಕೆ ನಾ 11 ಹೇಳಿಲ್ಲ ನಿಮ್ಗೆ. ಸರಿ, 11 ಕೂಡ ಕ್ವಶನ್ ಬಂದೈತೆ ಆಮೇಲೆ ಗೊತ್ತಿಲ್ಲ ನಂಗೆ. 11 ಕೂಡ ಕ್ವಶನ್ ಬರ್ತಾರೆ ಹೇಳ್ತಾನು. 11 ಕೂಡ ಭಾಳ ಇಂಪಾರ್ಟೆಂಟ್, ಭಾಳ ಈಸಿ ಅನ್ನಕ್ ಬರಂಗಿಲ್ಲ. ಐತಿ ಒಂದ್ ಲೆವೆಲ್ಗೆ ಐತಿ, ಈಸಿನ ಐತಿ. 11 ಕ್ವಶನ್ ಬರ್ತಲ್ಲ. ಸೊ ಕ್ವಶನ್ ಮಾಡ್ಕೊಂಡು ನಿಮ್ಗೆ 11 ಕೂಡ ಎಕ್ಸ್ಪ್ಲೇನ್ ಮಾಡ್ತಾನು. ಸೊ ವೇಟ್ ಮಾಡ್ರಿ, ನಂಗೆ 11 ನೆನಪು ಇಲ್ಲ, ಹಂಗ ಬಿಟ್ಟು ಹೊಂಟಿದ್ದೆ. ನೋಡ್ರಿ, ಈಗ 9ರಿಂದ ಭಾಗಕ್ಕೆ ಏನ್ ಮಾಡ್ಬೇಕು, ಪ್ರತಿಯೊಂದು ಸಂಖ್ಯೆನ ಕೂಡಿಸಿ ಅದರ ಮೊತ್ತ 9ರಿಂದ ಭಾಗವಾದರೆ ಆ ಸಂಖ್ಯೆ 9ರಿಂದ ಭಾಗ ಹೋಗುತ್ತೆ. ಸರಿ, ಏನ್ ನಾವು ಕೂಡಿಸ್ರಲ್ಲ, 5 + 4 + 3 + 2 + 4 + 7. ಕರೆಕ್ಟಾಗಿ ಬರ್ತಿಲ್ಲ. 5 4 3 2 4 7. ಓಕೆ, 5 4 9, 9 3 12, 2 14, 14 4 18, 18 ಎಷ್ಟು 25. ಸರಿ, 25 ಬಂತ ನನಗೀಗ. ಸೊ ಈಗ 9ರಿಂದ ಭಾಗ ಆಗ್ಬೇಕಂದ್ರೆ ಏನಾಗಬೇಕು, ಒಟ್ಟು ಸಂಖ್ಯೆಯ ಮೊತ್ತ 9ರಿಂದ ಭಾಗ ಆಗಬೇಕು. ಸೊ ಈ 25 ಭಾಗ ಆಗಂಗಿಲ್ಲ. ಸೊ 25 ಸರಿ ಯಾವ ನಂಬರ್ ಭಾಗ ಆಕತಿ, 27 ಆಕತಿ. ಸೊ ಈಗ ಈ 25 27 ಎಷ್ಟು ಕೂಡಿಸ್ಬೇಕು ನೀವು, ಯಾರು ಕೂಡಿಸ್ಬೇಕು. ಸೊ ಅಕಸ್ಮಾತ್ ಇಲ್ಲಿ ಎಕ್ಸ್ ಜಾಗದಾಗ 2 ಇತ್ತಂದ್ರೆ ಇದು ಒಟ್ಟು ಮೊತ್ತ 27 ಆಕಿತ್ತು. 27 ಆಗಿದ್ರೆ 9ರಲ್ಲಿ ಭಾಗ ಹೋಗ್ತಿತ್ತು. ಹಂಗಿದ್ರೆ ಆನ್ಸರ್ 2. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಸಂಖ್ಯೆ ಕೂಡಿಸಿದ್ವಿ, ಎಲ್ಲಾ ಸಂಖ್ಯೆ ಕೂಡಿಸಿದ್ಮೇಲೆ ಅದ 25 ಆಯ್ತು. 25 ಭಾಗ ಹೋಗಂಗಿಲ್ಲ. ಬಟ್ ಒಂದು ಖಾಲಿ ಎಂಟಿ ಜಾಗ ಇತ್ತು. ಆ ಎಂಟಿ ಜಾಗ ಯಾವ ನಂಬರ್ ಇಟ್ಟರೆ ಅದು 27 ಭಾಗ ನೋಡಿದೆ, 27 ಭಾಗ ಆಗ್ತಿತ್ತು. ಸೊ 27 2 ಕೂಡಿಸ್ಬೇಕಾಗಿತ್ತು. ಎಕ್ಸ್ 2 ಇಟ್ಟೆ. ಸೊ 2 ಕೂಡಿಸಿದ್ರೆ 27 ಆಗುತ್ತಾ, ಭಾಗ ಆಗುತ್ತದ. ಅರ್ಥ ಆಗಲ್ಲ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ. ಇನ್ನೇಮ್ ನೋಡ್ರಿ, ತಿಳ್ಕೊರಿ. ಸಿಂಪಲ್, ಒಟ್ಟು ಸಂಖ್ಯೆಯ ಮೊತ್ತ 9ರಿಂದ ಭಾಗ ಹೋಗ್ಬೇಕು. ಅದನ್ನ ಮಾಡೀನಿ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಪಟ್ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 11ರಿಂದ ಬಂತಾನ ಕ್ವಶನ್. ಇಟ್ಟು ಬರಾಗಿಲ್ ಮಾಡಿ, ಇಲ್ಲ ಲೇಟ್ ಮಾಡಿದ್ವಿ ಇಟ್ಟು ಬರ್ತಾನ. ಸರಿ, ಹೇಳ್ತೀನಿ ನೋಡ್ರಿ. ಫಸ್ಟ್ ಹೇಳ್ರಿ, ನಾವು ಇದೇ ಪೇಜ್ ಹೋಗೋಣಂತ, ಖಾಲಿ ಪೇಜ್ ಹೋಗೋಣಂತ. ಅಲ್ಲಿ ನಮಗೆ ಹೇಳಕ್ಕೆ ಜಾಗ ಸಾಲಂಗಿಲ್ಲ. ಸೊ ಖಾಲಿ ಪೇಜಿಗೆ ಬಂದ ಪಟ ಹೇಳ್ತೀನಿ ನೋಡ್ರಿ. ಒಂದು ಸಂಖ್ಯೆ 11ರಿಂದ ಭಾಗವಾಗಬೇಕಾದರೆ ಅದು ಬಸ್ಸು ಅಂಗಡಿ ಆಗಿರಬೇಕು. ನಂಗೆ ಕಾಮಿಡಿ ಮಾಡಕ್ ಬರಲ್ಲ, ಟ್ರೈ ಮಾಡ್ತಿಲ್ಲ. ಭಾಳ ಹೊಲಸು ಅನಿಸ್ತೈತೆ ನನಗೆ ನಾ ಕಾಮಿಡಿ ಮಾಡಕ್ ಹೋದಾಗ. ಒಂದು ನಂಬರ್ ಕೊಟ್ಟಿರ್ತಾರ ತಿಳ್ಕೊರಿ, ಏನಪ್ಪ 1 2 1 2 1 ಈ ತರ ಒಂದು ನಂಬರ್ ಕೊಟ್ಟಾರ ಅಂತ ತಿಳ್ಕೊರಿ. ಸೊ ಈ ಸಂಖ್ಯೆ 11ರಿಂದ ಭಾಗವಾಗಬೇಕೆಂದರೆ ಅದರ ಏನ ಸಮ ಜಾಗದಾಗ ಏನಿರ್ತಾವಲ್ಲ ಅಂಕಿಗಳ ಮತ್ತೆ ಬೆಸ ನೋಡ್ರಿ. ಈಗ ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಬಿಟ್ಟು ನೋಡ್ರಿ, ಕೂಡಿಸ್ರಿ. 1 + 1 + 1 2 + 2 ಇದನ್ನ ಮೈನಸ್ ಮಾಡ್ರಿ. ಏನಾಗುತ್ತೆ, ಎಷ್ಟಾಗುತ್ತೆ, 3 - 4 = -1. ಹಂಗಿದ್ರೆ ಈ ನಂಬರ ಭಾಗ ಹೋಗಂಗಿಲ್ಲ. ಸಿಂಪಲ್. ಅದೇ ನೋಡ್ರಿ, 11ರ ಕ್ಯೂಬ್ ಐತಿ 1331. ಸರಿ, ಅದನ್ನ ಟ್ರೈ ಮಾಡಿ ತೋರಿಸ್ತೀನಿ. 1300 ನಂಗೆ ಕ್ಯೂಬ್ಗಳು ನೆನಪಿರಂಗಿಲ್ಲ. 1331 ನೋಡ್ರಿ. ಏನ್ ಮಾಡ್ಬೇಕು, ಆ ಬೆಸ್ ಸಂಖ್ಯೆಯಲ್ಲಿರುವ ಅಂಕಿಗಳು ಮತ್ತು ಸಮ ಸಂಖ್ಯೆಯಲ್ಲಿರುವ ಅಂಕಿಗಳು ಅಂದ್ರೆ ಒಂದು ಬಿಟ್ಟು ಒಂದು ಅನ್ಕೋರಿ. ಸಿಂಪಲ್ ಆಗಿ ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಕೂಡ್ಸ್ಕೊತ ಹೋಗೋದು. ಎಷ್ಟಾಗುತ್ತಾ, 1 3 4 ಆಗುತ್ತಾ. ಇಲ್ಲಿ 3 1 4 ಆಗುತ್ತಾ. ಸೊ ಎಷ್ಟು ಬಂತು, ಮೈನಸ್ ಮಾಡೋಣ, 0 ಬಂತು. ಸೊ ಯಾವುದೋ ಒಂದು ಅಂಕಿ ನಿಮ್ಗೆ ಕೊಟ್ಟಾಗ, ಯಾವುದೋ ಒಂದು ಅಂಕಿ ಕೊಟ್ರಪ್ಪ, ಒಂದು ಸಿಕ್ಕಾಬಿಟ್ಟು ಅಂಕಿ ಕೊಟ್ಟರು, ಒಂದು ಅಂಕಿ ಬಿಟ್ಟು ಕೂಡಿಸ್ರಿ, ಮತ್ತು ಉಳಿದಿದ್ದ ಅಂಕಿಗಳನ್ನು ಕೂಡಿಸ್ರಿ. ಸೊ ಎರಡೂ ಕೂಡ ಮೈನಸ್ ಮಾಡ್ರಿ. ಸೊ ಮೈನಸ್ ಮಾಡಿದಾಗ ಬರುವ ಸಂಖ್ಯೆ 0 ಅಥವಾ 11 ಆಗಿದ್ದರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ಅರ್ಥ ಆಯ್ತು. ಒಂದ್ ಸಂಖ್ಯೆ ಕೊಟ್ಟಾಗ ಆ ಸಂಖ್ಯೆಯಲ್ಲಿನ ಇದು ಸಮ ಜಾಗದಾಗ ಇರ್ತಾವಲ್ಲ ಆ ಸಂಖ್ಯೆಗಳನ್ನ ಮತ್ತೆ ಬೆಸ ಇರ್ತಾವಲ್ಲ ಆ ಸಂಖ್ಯೆಯಲ್ಲಿ ಜಾಗಗಳನ್ನ ಕೂಡಿಸ್ರಿ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಕೂಡಿಸ್ಕೋತವ್ರಿ, ಮತ್ತೆ ಉಳಿದ ನಂಬರ್ನ ಕೂಡಿಸ್ಕೋರಿ. ಸೊ ಇನ್ನು ಇದ್ರ ಮೊತ್ತ ಮತ್ತೆ ಇದ್ರ ಮೊತ್ತ ಏನ್ ಬರ್ತಾ, ಸೊ ಎರಡನ್ನೂ ಕಳೀರಿ. ಕಳೆದಾಗ ಬರುವ ಸಂಖ್ಯೆ 0 ಆಗಿತ್ತು ಅಥವಾ 11 ಆಗಿತ್ತಂದ್ರ ಆ ಸಂಖ್ಯೆ, ಅಥವಾ ನಿಮ್ದು ಅಕಸ್ಮಾತ್ ಏನಾದ್ರು 11ರ ಗುಣಾಕಾರ ಬಂದ್ರು ಅದು ಅರ್ಥ ಮಾಡ್ಕೋಬೇಕು. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಈಗ 11 ಗುಣಾಕಾರ ಬಂದ್ರೆ ಮತ್ತೆ ನೀವು ಮೈನಸ್ ಮಾಡ್ಕೊಂಡ ಮತ್ತೆ 0 ಬರುತ್ತೆ. 0 ಕರೆಕ್ಟ್ ಐತಿ. ಸೊ 11ರಲ್ಲಿ 11 ಮುಖ್ಯ ಬರುವಂತ ಅಂಕಿ ಆಗಿರ್ಬೇಕು, ಅಥವಾ ಆಲ್ಮೋಸ್ಟ್ 11 ಮತ್ತು 0 ಬರುತ್ತೆ. 0 ಆಗಿರ್ಬೇಕು ಅಥವಾ 11 ಆಗಿರ್ಬೇಕು. ಹಂಗೇನ್ರ ಆತಂದ್ರ ಆ ಸಂಖ್ಯೆ 11ರಿಂದ ಭಾಗವಾಗುತ್ತದೆ ಅಷ್ಟೇ. ಬರೀ ನಾವು ಸೀದಾ ನಮ್ಮನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ಎರಡನೇ ಕ್ವಶನ್ ಬತ್ ನಾ 11 ಯಾವ ಇಟ್ಟರಾಗಿನ ಮಾಡಿದ್ದೆ, ಇದು ಸ್ಕಿಪ್ ಮಾಡೋಕೆ ಮಾಡಿದ್ದೀನಿ ಆಕ್ಚುಲಿ 11. ಸರಿ ಬರ್ರಿ, ಬಂದೈತಿ ಅದು ಕೂಡ ಹೇಳಿನಿ. ಸೀದಾ ಕ್ವಶನ್ ನೋಡೋಣಂತ. ಇದು ಕೂಡ ಬಾಕ್ ಕೇಳ್ತಾರೆ 11 ಬಗ್ಗೆ ಕ್ವಶನ್, ಎಕ್ಸಾಮ್ದಾಗ ಕ್ವಶನ್ ಬಾಕ್ ಕೇಳ್ತಾರೆ. ಇದಕ್ಕಿಂತ ಒಂದು ಪ್ಯಾಟರ್ನ್ ಐತಿ ಅವ್ರು ಕೇಳುವಂತ 72 88 ಇಂಥವು ಕೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಅದು ಬರ್ತಾವ ಕ್ವಶನ್ ಮೋಸ್ಟ್ಲಿ. ವೇಟ್ ಮಾಡ್ರಿ, ಅದು ಬರೋ ಮಟ್ಟ. ಈಗ ಏನಂದ್ರಪ್ಪ ಇದ್ರ ವಿಚಾರದ ಒಳಗೆ ನಾವು ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತದೆ. ಏನು ಮಾಡ್ಬೇಕು ನಾವು, ಏನೈತಿ ಬರ್ಕೋರಿ ಎಲ್ಲ ಮೊದಲು ಬರ್ಕೋತೀನಿ ತಡ್ರಿ. 4 5 6 7 8 2 ಒಂದು ಅಂಕಿ ಬಿಟ್ಟು ಒಂದು ಅಂಕಿ ಕೊಡಿಸೋಣ. ಎಷ್ಟಾಗುತ್ತೆ, 6 4 10 18 ಆಯಿತು. ಮೈನಸ್ ಈ ನಂಬರ್ ಕೊಡಿಸ್ರಿ, 12 14 ಎಷ್ಟು ಬಂದು ಮೈನಸ್ ಮಾಡೋಣ, 4 ಬತ್ತು. 4 11ರಲ್ಲಿ ಭಾಗ ಹೋಗತಿ ಇಲ್ಲ, 0 ಐತಿ ಇಲ್ಲ. ಹಂಗಿದ್ರೆ ಒಂದನೇ ಸಂಖ್ಯೆ 11ರಿಂದ ಭಾಗ ಆಗಂಗಿಲ್ಲ. ಇಲ್ಲಿ ಸುಖಾಸ ಮಾಡತ್ತಿರ್ಬೋದು, ನಿಮಗೆ ಗೊತ್ತಾಗ್ಲತ್ತೀರಿ. ಬಟ್ ನೀವು ಎಕ್ಸಾಮ್ದಾಗ ಪಟ ಮಾಡ್ತೀರಿ.
ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೋತ ಮಾತಾಡ್ಕೋತ ಮಾಡಿ ಕಾಮಿಡಿ ಆಗಲ್ಲ, ಬಟ್ ಕಾಮಿಡಿ ಟ್ರೈ ಮಾಡ್ಕೋತ ಮಾಡ್ತಾನಲ್ಲ, ಅದು ಭಾಳ ಕೆಟ್ಟ ಇದಾಗುತ್ತಾ, ಟೈಮ್ ವೇಸ್ಟ್ ಆಗುತ್ತಾ. ಬಟ್ ಎಕ್ಸಾಮ್ನಾಗ ಮಾಡಂಗಿಲ್ಲ. 9, 8, 7, 6, 5, 4 ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಬಂದು ನಿಂತಿದೆ. ಕ್ಲಾಸ್ ಹೇಳಂದ್ರೆ ಬರೀ ಇಂಥ ಭಕ್ತಿ ದಿನ ಭಾಳ ಆಗುತ್ತೆ ನೋಡ್ರಿ. ಹೋಗ್ಲಿ ಬಿಡ್ರಿ, ಕೂಡಿಸ್ರಿ ಬೇಡ 9, 7, 16, 16, 5, 21 ಮೈನಸ್ 8, 14, 14, 4, 18, ಇಲ್ಲಿ 3 ಬತ್ತು. ಸೊ 3 ಅಂದ್ರೆ 3 ಆಗಂಗಿಲ್ಲ, ಚಾನ್ಸೇ ಇಲ್ಲ. ಸೊ ಎರಡನೇ ಸಂಖ್ಯೆ ಕೂಡ 11ರಿಂದ ಭಾಗ ಆಗುವುದಿಲ್ಲ. ಈ ಸಂಖ್ಯೆ ನೋಡಿ, ಈ ಸಂಖ್ಯೆ ನೋಡು, ಇದು ನೋಡು, ಇದು ಸಾಣದೈತೆ ಹೆಂಗಿದ್ರು 1, 2, 1, 2, 1, 1 ಇದನ್ನ ನೋಡಿ ಆತನ ಆಗಂಗಿಲ್ಲ ಅಂತೇಳಿ ಕಾಣತ್ ನನಗೆ ಕಣ್ಣಾರ ಇದೆ ನೋಡ್ರಿ. ಸರಿ ಕೊಡ್ಸೋಣಂತ 1, 1, 1 ಬರೀ ಒಂದೊಂದು ಉಳ್ದಾವನ 3 ಮೈನಸ್ 7, 4, 4, 1, 5 ಏನು ಬಂತು -2 ಬಂತು. ಸೊ -2 ಏನ್ರಿ 11 ಭಾಳ ಆಕೈತಿ, 0 ಐತಿ ಇಲ್ಲ ಅಂದ್ರೆ ಕೊನೆಯ ಸಂಖ್ಯೆ ಕೂಡ ಆಗತ್ತಿಲ್ಲ. ಶಿಟ್ನಾಗ ಅಂದ್ರೆ ಕ್ಯಾನ್ಸಲ್ ಬರ್ದ್ಬಿಟ್ಟು ಎಲ್ಲ ಮಾಡಿ ಇದು ಆಗತ್ತಿಲ್ಲ ಅಂದ್ರೆ ಸಿಂಪಲ್ ಇದನ್ನ ಕೂಡ್ಸಂಗಿಲ್ಲ. ನೀವು ಕೂಡ್ಸೋರಿ ಇದನ್ನ ಕೂತ ನೀವು ಸ್ಟಾಪ್ ಮಾಡ್ರಿ, ಕೂಡಿಸ್ರಿ, ಕರೆಕ್ಟಾಗಿ ಬರತ್ತೆ ನೋಡ್ರಿ. ಬಟ್ ಆನ್ಸರ್ ಸಿ ಇದು ನಿಮ್ಗೆ 11 ಭಾಳ ಹೋಗುತ್ತಾ. ಇದನ್ನ ನೀವು ಕೂಡಿಸಿ ನೋಡ್ರಿ, ಹೋಮ್ವರ್ಕ್ ಮಾಡ್ಕೊರಿ, ಇದನ್ನ ನೀವು ಕೂಡಿಸಿ ನೋಡ್ರಿ, ಬರತೈತಿನ ಕರೆಕ್ಟಾಗಿ 11 0 ಬರತ್ತೆ ನೋಡ್ರಿ. ಏನು ಬರುತ್ತೆ ನಂಗೆ ಗೊತ್ತಿಲ್ಲ, ಒಂದು 0 ಬರುತ್ತಾ ಇಲ್ಲ 11 ಬರುತ್ತಾ, ಅದು ಬಂತಂದ್ರೆ ಅದು ಆನ್ಸರ್ ಆಗುತ್ತೆ. ಸೊ ನೀವು ಮೈನಸ್ ಮಾಡಿ ನೋಡ್ರಿ, ನೀವು ಸ್ವಲ್ಪ ಕೆಲಸ ಮಾಡ್ರಿ, ಬರೀ ನಾನೇ ಎಲ್ಲ ಮಾಡ್ರಿ ಹೆಂಗೆ, ನೀವು ಸ್ವಲ್ಪ ಮಾಡ್ಬೇಕಲ್ಲ. ಓಕೆ, 3ನೇ ಪ್ರಶ್ನೆ ಹೀಗಿದೆ. 6, 7, 1, 2, 7, y ಎಂಬ ಸಂಖ್ಯೆಯು 8ರಿಂದ ಭಾಗಿಸಲ್ಪಟ್ಟರೆ y ನ ಕನಿಷ್ಠ ಬೆಲೆ ಎಷ್ಟು? ಅಯ್ಯ, ಎಷ್ಟು ಈಸಿ ಕ್ವಶನ್. ಏನು ಮಾಡ್ಬೇಕು, 8ರಿಂದ ಹೆಂಗೆ ನಿಮಗೆ ಗೊತ್ತಾಕೈತಿ? ಕೊನೆಯ 3 ಸಂಖ್ಯೆ ಭಾಗ ಆಗಬೇಕು. ಯಾವ್ದೋ ಕೊನೆಯ 3 ಸಂಖ್ಯೆ 27 y 27y ಸಂಖ್ಯೆ 8ರಿಂದ ಭಾಗ ಆಗಬೇಕಂದ್ರೆ ಏನು ಮಾಡಬೇಕು ನೋಡ್ರಿ. ಸಿಂಪಲ್ ಭಾಗಾಕಾರ ಮಾಡ್ರಲ್ಲ 8ರಲ್ಲಿ 27. ನಾನು ನಿಮ್ಗೆ ಪೂರ ಚಂದಿಗೆ ಮಾಡ್ತೀನಿ, ಭಾಗಾಕಾರ ಮಾಡಿ ತೋರಿಸಿ ನೋಡ್ರಿ. ಹಿಂಗಂತ ಇಷ್ಟು ಚಂದ ಮಾಡಬಾರ್ದು, ಆ್ಯಕ್ಚುಲಿ ಬಡವಡೆ ಹೇಳ್ಬೇಕು. 8 3 24 ನಿಮ್ಗೆ ಅರ್ಥ ಆಗೋದು ಮಿಸ್ ಆಗಬಾರ್ದು. ಹಾಗಾಗಿ 30 3y ಬರ್ತೈತಿ. ಸೊ 3ರಿಂದ ಕೊನೆ ಆಗುತ್ತೆ. 8ರ ಬಗ್ಗೆ ಹೇಳ್ರಿ, 8 1 8, 8 2 16, 8 3 24, 8 4 32, 8 5 40. ಸೊ 3ರಿಂದ ಸ್ಟಾರ್ಟ್ ಆಗೋದ 8ರ ಬಗ್ಗೆ ಒಂದು ನಂಬರ್ ಐತಿ, ಯಾವ್ದಾ 32. ಸೊ ಇಲ್ಲಿ ಏನಾರ 32 ಬಂದ್ರೆ ಒಂದು ಭಾಗಾಕಾರ ಆಗುತ್ತಾ. ಸೊ y ಜಾಗದಾಗ 2 ಇಟ್ಟರೆ ಆಗುತ್ತಾ. ಸೊ y ಏನು ಬರಬೇಕು 2. ಆನ್ಸರ್ ಮುಗೀತು. ಮುಂದಿನ ಪ್ರಶ್ನೆ ಹೋಗೋಣ. ಸಿಂಪಲ್ ಐತ್ಲ್ಯಾ, ಭಾಳ ಈಸಿ ಐತಿ. ಒಂದು ಕ್ವಶನ್ ಬರುತ್ತೆ, ನೀವು ಯಾವುದೇ ಎಕ್ಸಾಮ್ ಬರೆದ್ರು ಅಷ್ಟೇ. ಕ್ವಶನ್ ಮಿಸ್ ಆಗಬಾರ್ದು ಅಷ್ಟೇ, ನಿಮಗೊಂದು ಮಾರ್ಕ್ಸ್ ಬೀಳಬೇಕು ಅಷ್ಟೇ. ಸರಿ, ಮುಂದಿನ ಪ್ರಶ್ನೆ ಹೀಗಿದೆ. ಒಂದು ಸಂಖ್ಯೆಯು 11 ಮತ್ತು 13 ಎರಡರಿಂದಲೂ ಭಾಗಿಸಲ್ಪಟ್ಟರೆ ಅದು ಖಂಡಿತವಾಗಿಯೂ ಯಾವುದರಿಂದ ಭಾಗಿಸಲ್ಪಡಬೇಕು? ಈ ಕ್ವಶನ್ ಎಲ್ಲ ಯಾವ ಹಾಕಿದ್ಲೆ ಕ್ವಶನ್ ಇದನ್ನ? ಇಟ್ ಈಸಿ ಕ್ವಶನ್. ಯಾರೇ ಕ್ವಶನ್ ಟಾಪ್ ಅನ್ಬೇಡ್ರೆ 11 ಮತ್ತು 13ರಿಂದ ಒಂದು ನಂಬರ್ ಭಾವ ಆಕೈತೆ ಅಂದ್ರೆ ಅದಾಗ ಕೋರ್ಸ್ ಇವೆರಡು LCM ಇರುತ್ತಾ. ಸೊ ಎರಡು ಕೂಡ ಏನದಾವ ಅವಿಭಾಜ್ಯ ಅಂಕಿಗಳದಾವ. ಹಂಗಿದ್ರೆ ಎರಡು ಸಂಖ್ಯೆ ಒಂದು ನಂಬರ್ ಭಾವ ಹೊಂಟೈತೆ ಅಂದ್ರೆ ಅದು ಇವೆರಡರ ಪ್ರಾಡಕ್ಟ್ ಗುಣಾಕಾರ ಆಗಿರುತ್ತಾ. ಯಾಕಂದ್ರೆ ಎರಡು ಕೂಡ ಅವಿಭಾಜ್ಯ ಸಂಖ್ಯೆ ಅದಾವ. ಒಂದು ಯಾವ್ದೋ ಅಂಕಿ ಎರಡು ಭಾವ ಹೋಗ್ಬೇಕಂದ್ರೆ ಎರಡರದ್ದು ಗುಣಾಕಾರ ಆಗಿರ್ಬೇಕು. ಏನು ಆನ್ಸರ್? ಸಿಂಪಲ್. ಇಟ್ ಈಸಿ ಕ್ವಶನ್ ಯಾರು ಹಾಕಿದಾರೆ ನಮ್ಮ ಕ್ಲಾಸಿಗೆ? ಐ ಆಮ್ ಸೋ ಸ್ಯಾಡ್ ಆನ್ ಹಿಮ್. ಲೆಟ್ ಮಿ ಜಸ್ಟ್ ಕಂಪ್ಲೀಟ್ ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ 5,000 ರೂಪಾಯಿಗೆ ಹೀಗಿದೆ. 7x 5 2 1 ಸಂಖ್ಯೆಯು 3ರಿಂದ ಭಾಗಿಸಲ್ಪಡಲು x ನ ಕನಿಷ್ಠ ಬೆಲೆ. ಇದು ನೋಡ್ರಿ, ಇದನ್ನ ಬದರ್ತಾರಲ್ಲ, ಇದು ಭಾಳ ಇಂಪಾರ್ಟೆಂಟ್. ಕನಿಷ್ಠ ಬೆಲೆ ಇದು ನೋಡ್ಕೋಬೇಕು. ಯಾಕಂದ್ರೆ ಗರಿಷ್ಠ ಬೆಲೆ ಮಾಡ್ಬೋದು, ಕನಿಷ್ಠ ಬೆಲೆ ಮಾಡ್ಬೋದು. ಇಲ್ಲಿ ಕನಿಷ್ಠ ಅಂದಾರ 3 ಹೆಂಗೆ ಗೊತ್ತಾಕೈತಪ್ಪ ನಿಮ್ಗೆ? ಎಲ್ಲ ನಂಬರ್ ಕೂಡಿಸ್ರಿ, ಭಾಗಾಕಾರ ಮಾಡ್ರಿ, ಮತ್ತೆ ಏನಾರ ಭಾಗಾಕಾರ ಆಕೈತಿ, ಎಲ್ಲ ಆಗಂಗಿಲ್ಲ. ಕೂಡ್ಸೋಣಂತ ಬಡ ಬರ್ದ ಕೊಡಿಸ್ಬೇಕು, ನಂಗೆ ಕೊಡ್ಸ್ಬೇಕು ಮಾಡಿಲ್ಲ. ಸರಿ, ಬರ್ದ ಕೊಡಿಸ್ತೀನಿ, ನೀವು ಹಂಗೆ ಕೊಡಿಸ್ರಿ. ಎಕ್ಸಾಮ್ದಾಗ ಹಂಗೆ ಕೊಡಿಸ್ರಿ, ಬರ್ಕೋತ ಕೊಂಡ್ರೆ ಟೈಮ್ ಇರಂಗಿಲ್ಲ ಅಷ್ಟ. ಅಲ್ಲೇ ನೋಡಿದ್ರೆ ಪಡ ಕೊಡಿಸ್ಬೇಕು. ನಿಮ್ಗೆ ಕೊಡ್ಸಕ್ಕೆ ಟೈಮ್ ಆಕೈತಿ ಅಂದ್ರೆ ಬರ್ದ ಕೊಡಿಸ್ರಿ. 7 5 12 12 2 14 1 15. ಇದಾಗಲೇ ಭಾಗ ಆಯ್ತಲ್ಲ, 15 ಭಾಗ ಆಕೈತಿ. ಮತ್ತೆ ಯಾಕೆ ಮಾಡ್ಬೇಕು ಅಂದ್ರೆ ಕನಿಷ್ಠ ಬೆಲೆ ಏನು ಮಾಡ್ಬೇಕು? 15 ಆಗತೈತಿ. ಸೊ ಕನಿಷ್ಠ ನಂಬರ್ ಕೊಡ್ಸಕ್ಕೆ ಎದಕ್ಕೆ ಹೋಗಲ್ಲ, ಏನು ಕೊಡ್ಸಂಗಿಲ್ಲ, 0 ಕೊಡಿಸ್ತನು. ಯಾಕಂದ್ರೆ ಆಗಲೇ ಭಾಗ ಆಗತೈತಿ ಅಂದ್ರೆ ಆನ್ಸರ್ ಏನ 0. ಸಿಂಪಲ್ ಅಷ್ಟೇ. ಮುಂದೆ ಕ್ವಶನ್ ಹೋಗೋಣ ಅಷ್ಟೇ. ಮುಂದಿನ ಪ್ರಶ್ನೆ ಐತಿ ಅಷ್ಟೇ. ಇಫ್ ದ 10 ಡಿಜಿಟ್ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಹೀಗಿದೆ. 10 ಅಂಕಿಗಳ ಸಂಖ್ಯೆ 5 4 3 2 y 1 7 4 9 x ಎಂಬುದು 72ರಿಂದ ಭಾಗಿಸಲ್ಪಟ್ಟರೆ 5x - 4y ನ ಬೆಲೆ ಎಷ್ಟು? ನೋಡ್ರಿ, ಬಂತ ನಾ ಹೇಳಿದ ಕ್ವಶನ್. ಈ ಟೈಪ್ ಕ್ವಶನ್ ಇತ್ತೀಚೆಗೆ ಭಾಳ ಕೇಳ್ತಾರ. ನೋಡೋಕು 72 ಐತೆ ಲೋ ಮಾರಾಯ, 72 ಹೆಂಗ್ ಮಾಡ್ಲು ಮಾರಾಯ, 72 ಗುಣಾಕಾರ ಹೆಂಗ್ ಬರುತ್ತೆ ಮಾರಾಯ, 72 ಬರುತ್ತೆ ಮಾರಾಯ ಅನ್ಬೋದು. ಬಟ್ ಅದು ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಐತ್ಲೆ. 72ನ್ನ ಹೊಡಿರಿ. ಏನು ಹೊಡಿತೀರಿ? 8 9 ನೀವು ಹೆಂಗೆ ಬೇಕಾದ್ರೆ ಹೊಡಿಬೋದು. ನನಗೆ 8 9 ಹೊಡೆದನಪ್ಪ ಅಂತಂದ್ರೆ ನನಗೆ 8ರದ್ದು ಗೊತ್ತೈತಿ ರೂಲ್ಸ್, 9 ನಂಗೆ ರೂಲ್ಸ್ ಗೊತ್ತೈತಿ. ಹಂಗೆ 8 9 ಹೊಡೆದ್ನಿ.
ನಾ 12 ಆರಲೆ ನೋಡಿ 72 12 ಆರ್ಲೆ ಆಕೈತಿ. ಸೊ 12 ಆರ್ಲೆ ಮಾಡ್ಬೋದಾಗಿತ್ತು, ಬಟ್ ನಂಗೆ 12 ರೂಲ್ಸ್ನ ಮಾಡಕ್ಕೆ ಮತ್ತೆ 4 3 ಮಾಡೋದಾಗಿತ್ತು. ಹಾಗಾಗಿ ನಾ ಸೀದಾ ಏನು ಮಾಡೀನಿ, 2 ರೂಲ್ಸ್ ನಂಗೆ ಡೈರೆಕ್ಟ್ ಮಾಡುವಂಥವು ಮಾಡೀನಿ. ಯಾವ್ಯಾವ 8 9. ಸೊ ಅಂದ್ರೆ ಈಗ ಒಂದು ಯಾವುದೋ ಒಂದು ದೊಡ್ಡ ಅಂಕಿ ಕೊಟ್ರ ಅಂತ ತಿಳ್ಕೊರಿ. ಈಗ ಒಂದು 88 ಕೊಟ್ರ ಅಂತ ತಿಳ್ಕೊರಿ. ಸೊ 88 ಕೊಟ್ರ ಆ ಅಂಕಿ 11 ಮತ್ತು 8ರಲ್ಲಿ ಭಾಗ ಹೋಗ್ಬೇಕು. ಅದೇ ಟೈಪ್ ಈ 12 ಕೊಟ್ರಪ್ಪ, 12 ನಿಮ್ಗೆ ರೂಲ್ಸ್ ಇಲ್ಲ. ಸೊ 12 ಕೊಟ್ರ 4 3. ಸೊ 4ರಿಂದ ಭಾಗ ಹೋಗ್ಬೇಕು, 3ರಿಂದ ಭಾಗ ಹೋಗ್ಬೇಕು. ಹಂಗೆ ಯಾವುದೋ ಒಂದು ಅಂಕಿ ತೋರಿ, 24 ತೋರಿ. ಸೊ 24ರ ಒಂದು ಅಂಕಿ ಭಾಗ ಆಗ್ಬೇಕಂದ್ರೆ ಅದು 6ಲೆ ಭಾಗ ಆಗಬೇಕು, 4ರಲ್ಲಿ ಭಾಗ ಆಗಬೇಕು, 8ರಲ್ಲಿ ಆಗಬೇಕು, 3ರಲ್ಲಿ ಆಗಬೇಕು. ಸೊ ನೋಡ್ರಿ, ನಿಮ್ಗೆ ಯಾವ್ದು ಬೇಕಾ ತಗೋಬೋದು, 6 4 ತಗೋಬೋದು ಅಥವಾ 8 3 ಕೂಡ ತಗೋಬಹುದು. ನಿಮ್ಗೆ ಆ ಯಾವುದೋ ಅಂಕಿ ಕೊಟ್ಟಾಗ ಅದನ್ನ ಬಿಡಿಸಿ 2 ನಂಬರ್ ಮಾಡ್ಕೊರಿ, ಒಡೆದ ಗುಣಾಕಾರ ಆದಾಗ ಆ ನಂಬರ್ ಬರುವಂಥದ. ಸೊ ಆ ಬರುವ 2 ಅಂಕಿಗಳು ನಿಮ್ಗೆ ಬರ್ತಾವಲ್ಲ, ಸೊ ಅವು 2 ಅಂಕಿಗಳಿಂದ ಕೂಡ ಅದು ಭಾಗವಾದರೆ ಅದು ನಮಗೆ ಕೊಟ್ಟ ಮೇನ್ ಅಂಕಿನ ಕೊಟ್ಟಿರ್ತಾರಲ್ಲ ರಾಜ, ಆ ರಾಜನೇನು ಭಾಗ ಆಗುತ್ತಾ. ಸಿಂಪಲ್. ಸೊ ಬರ್ರಿ ಈ ಕ್ವಶನ್ ನಾವೀಗ ನೋಡೋಣ ಅಂತ. 70 ಏನು ಮಾಡ್ತೀನಿ, 8 ಇದೇನು 9. ಸೊ ನಾ ಮೊದಲು 8ರಲ್ಲಿ ನೋಡ್ತೀನಿ. 8ರಲ್ಲಿ ಯಾಕೆ ನೋಡ್ತೀನಿ ಅಂದ್ರೆ ನನಗೆ ಕೊನೆ 3 ಅಂಕಿ ಎಷ್ಟಾಗಿರುತ್ತಲ್ಲ, ಕೊನೆ 3 ಅಂಕಿ ಏನದಾವ 49 ಎಕ್ಸ್. ಸೊ 8ರಲ್ಲಿ ಭಾಗ ಮಾಡ್ರಿ ಏನಾಗುತ್ತೆ, 8 5 48, 8 48. ಎಷ್ಟು ಉಳಿತು, 1 ಉಳಿತು. ಏನು ಮಾಡ್ತೀನಿ ನಾ ಇಲ್ಲಿ 8ರಲ್ಲಿ 8 2 16. 6 ಬಿಟ್ಟರೆ ಬೇರೆ ಏನೋ ಆಪ್ಷನ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ 6 ಬಿಟ್ಟು ಬೇರೆ ಆಪ್ಷನ್ ಹಾಕಿಲ್ಲ ಅಂದ್ರೆ 1 ಆದ್ಮೇಲೆ 1ರಲ್ಲಿ ಸ್ಟಾರ್ಟ್ ಆಗಿ ಆ ಎಂಡ್ ಆಗೋದ ಬರೀ ನನಗೆ 6 ಒಂದೈತಿ, 8 1 8 8 16 ಎಂಬುದು ಮತ್ತೆ 24 ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಆರ್, ಸಿಂಪಲ್ ಎಕ್ಸ್ ಈಕ್ವಲ್ ಟು ಆರ್ ಬಂದೈತಿ. ಸೊ ಇದ್ರಿಗೆ ಏನು ಡೌಟ್ ಇಲ್ಲ, ಏನಿಲ್ಲ. ಎಕ್ಸ್ ಈಕ್ವಲ್ ಟು ಆರ್ ಬರ್ತೈತಿ. ಹೋಗಪ್ಪ ಬಣ್ಣ ಓಶಿಟ್ ಏನಿಲ್ಲ. ಹಾಂ, ಎಕ್ಸ್ ಈಕ್ವಲ್ ಟು ಆರ್ ನನಗೆ ಬಂತು. ಸೊ ಈಗ ಮತ್ತೇನು ಮಾಡ್ಬೇಕು, ನಾ 9ರಲ್ಲಿ ಬೇಕಲ್ಲ ನಂಗೆ. 9ರಲ್ಲಿ ಏನು ಮಾಡ್ಬೇಕು, ಎಲ್ಲ ಸಂಖ್ಯೆನ ಕೂಡಿಸ್ಬೇಕು. ಕೂಡಿಸಿ ಏನು ಮಾಡ್ಬೇಕು, ನಾವು ಅದನ್ನು 9ರಲ್ಲಿ ಭಾಗ ಮಾಡ್ಬೇಕು. ಸೊ ಕೂಡಿಸೋಣ ಬರ್ರಿ. ಏನೈತಿ, 5 4 9, 9 3 12, 2 14, 14 1 15, 15 22, 1 24, 6 1 24, 9 24 9 35. ಮತ್ತು ಇಲ್ಲಿ 6 ಒಂದೈತಿಲ್ಲ, ಎಕ್ಸ್ ಒಂದು ಲಾಸ್ಟ್, ಅದನ್ನು ಕೊಡಿಸ್ರಿ. ಅವರು 41. ಸೊ 41 ಬತ್ತು. ಸರ್ 41 ಬತ್ತಂದ್ರೆ ನನಗೆ ಈಗ 9ರಲ್ಲಿ ಭಾಗ ಏನು ಮಾಡ್ಬೇಕು, ನಾ ಈಗ 9 45. ಸೊ 45 ಇದ್ರೆ ಹಾಕಿತ್ತು. ಸೊ ಇಲ್ಲಿ ಪ್ಲಸ್ 4 ಮಾಡ್ಬೇಕು. ಸೊ ಅಂದ್ರೆ ನಾನು ಏನು ಮಾಡ್ತೀನಿ ಈಗ ವೈನ 4 ಅನ್ಕೊಂತೀನಿ. ಯಾಕಂದ್ರೆ ನಂಗೆ 45 ಭಾವ ಹೋಗುತ್ತೆ. 40 ಕೊಟ್ಟಾರು, ಅದಕ್ಕೆ ನೆಕ್ಸ್ಟ್ ಬರೋದು 45. 40 ಆಗ್ಬೇಕಾದ್ರೆ 4 ಸೇರಿಸ್ಬೇಕು. 4ನ ಸೇರಿಸ್ಬೇಕಾದ್ರೆ ಎಕ್ಸ್ನ ನಾನು ವೈನ 4 ಅನ್ಕೋಬೇಕು. ಸೊ ವೈನ 4 ಅನ್ಕೊಂಡ್ರೆ ಅದು ನಿಮ್ಗೆ ಭಾಗ ಆಗುತ್ತಾ. ಸಿಂಪಲ್. ಈಗ ಏನು ಮಾಡ್ರಿ, ಎಕ್ಸ್ ಈಕ್ವಲ್ ಟು ಸಿಕ್ಕೈತಿ, ವೈ ಈಕ್ವಲ್ ಟು ಸಿಕ್ತು. ವೈ ಈಕ್ವಲ್ ಟು ಎಷ್ಟು ಬಂದಿತ್ತು ಅಂದ, ಎಷ್ಟು ಬಂದಿತ್ತು 4 ಅಲ್ಲ. ಬಟ್ ಇಲ್ಲಿ ಏನು ಕೇಳ್ಯಾರ ನೋಡ್ರಿ, ಅವ್ರು ನಮಗೆ ಸಿಂಪಲ್ ಎಕ್ಸ್ ವೈ ಕೇಳಿಲ್ಲ. 5x - 4y ಬೆಲೆ ಎಷ್ಟು ಅಂತ ಕೇಳ್ಯಾರ. ಸೊ ಸಿಂಪಲ್ ಅಂದ್ರೆ ಈ ಟೈಪೇ ಕೇಳಿದ್ರೆ ರೀಸೆಂಟಾಗಿ ಜಾಸ್ತಿ ಕ್ವಶನ್ಸ್ 9ರಲ್ಲಿ ಕೇಳ್ತಾರ, 3ರಲ್ಲಿ ಕೇಳ್ತಾರ, ಇಲ್ಲಾಂದ್ರೆ ಈ ಟೈಪ್ ಒಂದು ದೊಡ್ಡ ಅಂಕಿ ಕೊಟ್ಟು 5x - 4y ಈ ಟೈಪ್ ಕೇಳ್ತಾರ. ಸೊ ಮಾಡ್ರಿ, 5x ಏನೈತಿ ಇದ್ರಾಗ, 5x ಅಂದ್ರೆ ಎಷ್ಟು, 6 5 30 ಮೈನಸ್ 4y ಅಂದ್ರೆ ಎಷ್ಟು, 4 ಅಂಗ್ಲ 16 ಮೈನಸ್ ಎಷ್ಟಾಯಿತು 14 ಬತ್ತು. ಆನ್ಸರ್ ಸುಲಭವಾಗಿ ನಮಗೆ ಸಿಕ್ಕಿದೆ 14. ಬರ್ರಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಷ್ಟೇ ಭಾಳ ವೈರಲ್ ಆಗೋದಕ್ಕೆ ಅಷ್ಟೇ ಹೇಳ್ತದೆ. ನಾವು ರೀಲ್ಸ ಮಾಡಕ್ಕೆ ಸಾಧ್ಯ ಯಾಕೋ ರೀಸೆಂಟ್ಲಿ ಬರೀ ಎಲ್ಲ ಬರೋದು ನೆನಪು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೂ ಕೂಡ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 6ರಿಂದ ಭಾಗಿಸಲ್ಪಡುತ್ತದೆ. ಸಿಂಪಲ್ ಏನೈತಿಪ್ಪ, 6ರಿಂದ ಭಾಗಿಸಲ್ಪಡ್ಬೇಕಾ, 2ರಿಂದ ಭಾಗಬೇಕು, 3ರಿಂದ ಭಾಗಬೇಕು, 2ರಿಂದ ಭಾಗ ಸಮಸಂಖ್ಯೆ ಆಗಿರ್ಬೇಕು. ಮೊದಲು ಯಾವ ಬೆಸ್ ಸಂಖ್ಯೆ ಅದಾವ ನೋಡ್ರಿ, ಇಲ್ಲೊಂದು ಬೆಸ್ ಸಂಖ್ಯೆ ಇದೆ, ಇಲ್ಲೊಂದು ಬೆಸ್ ಸಂಖ್ಯೆ ಇದೆ. ಸೊ ಎರಡು ಕೂಡ ಕ್ಯಾನ್ಸಲ್, ಮನಿ ಅವ್ರ ಮನಿ ಇಬ್ಬರು ಅನ್ನೋದು ಸೀದಾ ಅವ್ರಿಬ್ಬರು ಮನಿ ಕಳಿಸೋದು. ಮನಿ ಕಳಿಸಿದ ತಕ್ಷಣ ಮುಂದಿನ ಎರಡು ನೋಡೋದು. ಸರಿ ನೋಡ್ರಿ, ಇವು ಯಾರು ಯಾವ ಚಂದ ಕಾಣೋದು ನಾನು ನೋಡ್ತೀನಿ ತಡ್ರಿ ಫಸ್ಟ್. ನಂಗೆ ಚಂದ ಕಾಣೋದು, ಇದನ್ನ ಮೊದಲು ಮಾಡ್ತೀನಿ. ಮಾತ್ರ ಆನ್ಸರ ಬರ್ಲಿಕ್ಕಂದ್ರೆ ಉಳಿದಿದೆ ಆನ್ಸರ. 5 4 9 9 15 1 16 18. ಓ ಶಿಟ್ ಐತಿ ಕನ್ಸ್ ನೋಡ್ರಿ. ನಾನು ಹ್ಯಾಂಗಿರಲ್ಲ ಭಾಳ ಸ್ವಲ್ಪ ಲಕ್ಕಿ ಇರ್ತಾನೋ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ನಾ ಯಾವ ನಂಬರ್ ಹಿಡಿತಿಲ್ಲ ಅದೇ ಆನ್ಸರ್ ಆಗಿರುತ್ತೆ. ಇದೊಂದು ಸರಿ, ಇದೊಂದು ನೋಡೋಣ ಅಂತ. ಎಕ್ಸಾಮ್ನ ನಾನು ಮಾಡಂಗಿಲ್ಲ, ಬಟ್ ಇಲ್ಲಿ ಮುಂದೆ ಮಾಡಕ್ಕೆ ತೋರಿಸ್ತೀನಿ. 2 3 5 5 4 9 9 5 14 6 20. ಓಕೆ 20 ಬರತೈತಿ. ಸೊ 23ರಿಂದ ಭಾಗ ಆಗಂಗಿಲ್ಲ, ಹಾಗಾಗಿ ನಾನು ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಸಿಕ್ಕಿದ್ದು ಒಂದೇ ಒಂದು ಆನ್ಸರ್, ಅದು ಬಿ 4 5 6 1 2. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಎಲ್ಲ ಟೈಪ್ ಕ್ವಶನ್ ಕವರ್ ಆಗತ್ತಾವು. ಸೊ 9ರದಾಗಲಿ 8ರದಾಗಲಿ 11ರದಾಗಲಿ ಎಲ್ಲಾನು ಕೂಡ ಕವರ್ ಮಾಡೀನಿ. ಸೊ ಪ್ರತಿಯೊಂದು ಕ್ವಶನ್ಗಳು ಒಂದೊಂದೇ ಕ್ವಶನ್ ಇಡತ್ತೀನಿ ಒಂದೊಂದು ಟೈಪ್ ಒಳಗೆ. ಯಾಕಂದ್ರೆ ಸೊ ಎಲ್ಲಾನು ನಾನು ನಿಮಗೆ ಪ್ರಾಕ್ಟೀಸ್ ಮಾಡೋ ಕೂತ್ರೆ ಟೈಮ್ ವೇಸ್ಟ್. ನಿಮ್ದೆ ಕ್ವಶನ್ಸ್ ಇರ್ತಾವ, ನೀವು ಕೂತ್ ಸಾಲ್ವ್ ಮಾಡ್ರಿ. ನಂದು ಇಲ್ಲಿ ಕೇಳ್ಕೊರಿ, ಬಟ್ ನೀವು ಕೂತ್ ಸಾಲ್ವ್ ಮಾಡ್ರಿ, ಅದರಿಂದ ಭಾಳ ಹೆಲ್ಪ್ ಆಗುತ್ತೆ. ಬರ್ರಿ ಓಕೆ, ಮತ್ತೆ ಒಂದು 11ರ ಬಂದ ನೋಡ್ರಿ. 11 ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ 11ರ ಮತ್ತೊಂದು ಕ್ವಶನ್ ಬಂದಿರೋದು ನಾನು ಹೇಳಿದ್ದೆ. ಸ್ವಲ್ಪ ಜಾಸ್ತಿ ಕೇಳೋಂಥ ಕ್ವಶನ್ಸ್ ಸ್ವಲ್ಪ ಕೇಳಂತೀರಿ. ಸೊ 11 ಭಾಳ ಕೇಳ್ತಾರೆ, ಮತ್ತು 72 ಬಂದಿಲ್ಲ ಆ ಟೈಪ್ ಕ್ವಶನ್ಸ್ ಕೇಳ್ತಾರೆ. ಬಟ್ ನೋಡೋಣ, ಅದು ಕ್ವಶನ್ ಮುಖ್ಯ ಇನ್ನೊಂದು ಇರ್ಬೋದು ಅಂತ ಅನ್ಕೊಂಡಿನಿ, ನಂಗೆ ಗೊತ್ತಿಲ್ಲ. ಸರಿ ನೋಡೋಣ ಬರ್ರಿ. 11ರಿಂದ ಭಾಗಿಸಲ್ಪಟ್ಟರೆ ಈ ನಂಬರ್ ಐತೆ ಏನು ನೋಡೋಕೆ, ನಾವು ಬರ್ಕೊಂಡು ಬಂದ ನಂಬರ 97 21 5x
6 97 21 5 ಓಕೆ. ಏನು ನೋಡೋಕೆ ನಾವು ಮೊದಲ ಒಂದು ಬಿಟ್ಟು ಕೊಡ್ಸೋಣ ಅಂತ ಏನಾಗುತ್ತೆ ಒಂದು ಬಿಟ್ಟು ಏನಾಯ್ತು ಪೆಣ್ಣ ಬಂದಾಗಿತ್ತಲ್ಲ ನಾ ಕೆಲಸ ಕಲೆಕ್ಟ್ ಮಾಡಿದೆ ಅಷ್ಟೇ ಅಷ್ಟೇ ಹಾಂ. ಇದು ನಾ ಮಾಡಬಾರ್ದ ನೀವು ಮಾಡ್ತೇಬೇಕು ನಾ ಮಾಡಂಗಿಲ್ಲ. ಸ್ಟಾಪ್ ಮಾಡ್ರಿ ವಿಡಿಯೋ ಸ್ಟಾಪ್ ಮಾಡಿ ನೀವು ಸಾಲ್ವ್ ಮಾಡಿರಿ ಫಸ್ಟ್ ಆನ್ಸರ್ ನಂಗೆ ಹೇಳ್ರಿ ಆಮೇಲೆ ಸಾಲ್ವ್ ಮಾಡ್ತೀನಿ. ಓಕೆ ಮಾಡ್ರಿ ಆನ್ಸರ. ಸರಿ ಸ್ಟಾರ್ಟ್ ಮಾಡೋಣ. 9 2 11 11 16 16 22 22 ಮೈನಸ್ ಮಾಡ್ಬೇಕು ನಾವೀಗ. ಇನ್ನದ ಇಲ್ಲಿ 7 8 8 ಪ್ಲಸ್ ಎಕ್ಸ್ ಏನಾಗುತ್ತಾ 22 8 ಕಳೆದ್ರೆ ಎಷ್ಟಾಯ್ತು? 22 8 ಕಳೆದ್ರೆ ಎಷ್ಟು? 14. ಸೊ 14 ಮೈನಸ್ ಎಕ್ಸ್ ಎಷ್ಟಾಗಬೇಕು? 11 ಆಗಬೇಕು. ಎಷ್ಟಾಗತ್ತೆ ಎಕ್ಸ್? ಎಕ್ಸ್ ಎಷ್ಟಾಗುತ್ತಾ? ಈ ಕಡೆ ಹೋದ್ರೆ 3 ಆಗುತ್ತಾ? ಸೊ ಆನ್ಸರ್ ನಮಗೆ ಸಿಕ್ಕಿತು. ಅದು ಎಷ್ಟು? 3 3 3. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ? 1 ಕೋಟಿಗೆ ಮುಂದಿನ ಪ್ರಶ್ನೆ ಹೀಗಿದೆ. 88 ಬಂತ 88 ಬೈ ನಾ ಅನ್ಕೊಂಡಾಗ ಬರ್ತಾವ ನೋಡ್ರಿ ಅವ. ಸೊ 88 ಏನು ಮಾಡ್ತೀರಿ ನೀವು? ಇದು 80 ಆಯ್ತು. 11 ಗಂಟೆ ಮಾಡ್ಬೋದು. ಮತ್ತೇನು ಮಾಡೋದು? ಮತ್ತೇನು ಮಾಡಕ್ಕೆ ಬರಂಗಿಲ್ಲ ಗೊತ್ತಿಲ್ಲ. ಯಾರಲ್ಲಿ ಮಾಡೋದು? 44 ಮಾಡೋದು. ಬಟ್ 44 ಗೊತ್ತೈತಿ ನಿಮ್ಗೆ? 44 ಮತ್ತೆ ಸುಮ್ಮ 11 4 ಹೋಗುತ್ತೆ. ಹಾಗಾಗಿ 11 ಗಂಟೆ ಮಾಡ್ಬೋದು. ಸೊ ನೋಡ್ರಿ ಏನೈತಿ ಕ್ವಶನ್ ಏನೈತಿ? ಯಾವುದು ಕ್ವಶನ್ ಬೇರೆ ಐತಿಲ್ಲ ಇಲ್ಲಿ. ಕ್ವಶನ್ ಬೇರೆ ಐತೆ. ಏನೇನು ಹೇಳ್ತೀನಿ ನಾ ಕ್ವಶನ್ ಓದಂಗಿಲ್ಲ. ಐತೆ ನಾನು ಭಾಳ ದೊಡ್ಡ ಮಿಸ್ಟೇಕ್ ಐತೆ ಅಂದ. ಮೊನ್ನೆ NTPC ಎಕ್ಸಾಮ್ ಹಂಗಾಯ್ತು. ಒಂದು ಯಾವುದೋ ಕ್ವಶನ್ ಬಂತು. ನಾವು ಸ್ಟಾರ್ಟಿಂಗ್ ನೋಡಿ ಏನೇನೋ ಮಾಡಕತ್ಬಿಟ್ಟೆ. ಅಲ್ಲಿ ಆಮೇಲೆ ನೋಡ್ತೀವಿ ಕ್ವಶನ್ ಬೇರೆ ಐತಿ. ಭಾಳ ಸ್ವಲ್ಪ ನೀವು ಮ್ಯಾಥ್ಸ್ ನಾನು ಭಾಳ ಲವಿತ್ ಅಂತ ತಿಳ್ಕೊರಿ ನಿಮ್ಗೆ. ನಿಮ್ಗೊಂದು ಏನೋ ನೋಡ್ಕೊಡ್ಲಿ ನಿಮ್ಮ ಮೈಂಡ್ನಾಗ ಇದು ಬಂದ್ಬಿಡ್ತಾನೆ ಯಾರೋ ರಾಮಾನುಜನ್ ಸರ್ ಬಂದ್ಬಿಡ್ತಾರ. ನೀವು ಏನೇನೋ ಮಾಡಕತ್ ಬಿಡ್ತೀರಿ ಲೆಕ್ಕ. ಓ ಮೈ ಗಾಡ್ ಅಲ್ಲಿ ಅದು ಬೇರೆ ಕ್ವಶನ್ ಬೇರೆ ಇರತ್ತೆ. ನಂಗೆ ಎಷ್ಟು ಎಕ್ಸಾಮ್ ಅನ್ಸುತ್ತಾ ಬೇಡ ಏನೇನು ಮಾಡತ್ತನು ಕ್ವಶನ್ ಓದಂಗಿಲ್ಲ ಲಿಟ್ರಲಿ. ಕೆಲವೊಮ್ಮೆ ಎಕ್ಸ್ಪೆರಿಮೆಂಟ್ ಐತಿಲ್ಲ ಇವ ನೋಡಿ ಎಕ್ಸ್ಪೆರಿಮೆಂಟ್ ಅನ್ನೋದು ನಾನು ನಿಮ್ಗೆ. ಕೆಲವೊಮ್ಮೆ ಕ್ವಶನ್ ಬೇರೆ ಬಿಡಿಸ್ತೀನಿ. ಮತ್ತೆ ಕೆಲವೊಮ್ಮೆ ನಂಗೆ ಅನ್ಸುತ್ತಾ ನಾನು ಗಟ್ ಫೀಲಿಂಗ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ನಾ ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರ ಮೇಲೆ ನೋಡ್ಕೊಟ್ಲೆ ಆನ್ಸರ್ ಗೊತ್ತಾಗ್ಬೇಕು ನಮ್ಗೆ ಆ ಟೈಪ್. ಸೊ ನಮ್ಗೆ ಟಿಕ್ ಹಾಕಿಬಿಡ್ತಾರೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಮಿಸ್ಟೇಕ್ ಮೇಲೆ ತಪ್ಪಾಗುತ್ತಾ. ಬಟ್ ನಂಗೆ ಅದರಿಂದ ನಂಗೆ ದುಃಖ ಇಲ್ಲ. ಕ್ವಶನ್ ಐತಿ ಅದು ತಪ್ಪಾಗೋತ್ತಾಗ. ಬಟ್ ನನಗೊಂದು ಹೊಸ ದಿನ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಡ್ವೆಂಚರ್ ಲೈಫ್ನ ಅಡ್ವೆಂಚರ್ ಮೊದಲ ರಿಯಲ್ ಲೈಫ್ ಅಡ್ವೆಂಚರ್ ಮಾಡೋಕ್ಕಾಗೋತ್ತು. ಬಟ್ ಇಲ್ಲೇ ಅಡ್ವೆಂಚರ್ ಮಾಡ್ಬೇಕಲ್ಲ ಹಂಗೆ ಮಾಡ್ತೀನಿ ನಾ. ಸರಿ ಬಿಡ್ರಿ ಕ್ವಶನ್ಗೆ ಬರೋಣ. 88ರಿಂದ ಭಾಗಿಸಲು ಬಿಡುವ ಸಂಖ್ಯೆ ಯಾವಾಗಲೂ ಯಾವ್ದು? ಅದೈತೆ ಅದು ಕ್ವಶನ್ ಅದನ್ನೇ ಕೇಳ್ಯಾರ. 88ರಿಂದ ಭಾಗ ಯಾವ ಸಂಖ್ಯೆಲಿ ಭಾಗ ಆಗ್ಬೇಕಂದ್ರೆ 2 ಭಾಗ ಮಾಡ್ಕೋತೀರಿ. ಸೊ 2 4 ಮಾಡ್ಬೋದು. 8 11 ನಾನು ನಿಮ್ಗೆ ಅಲ್ಲಿ ಹೇಳಿಬಿಟ್ಟಿನಿ. ಸೊ ಅದಕ್ಕೆ ಆನ್ಸರ್ ಐತಿ. ಸೊ ಬಿ 8 ಅಥವಾ 11 ತಪ್ಪಾಗುತ್ತಾ? ಬರೀ 8ರಲ್ಲಿ ಆದ್ರೂ ಕ್ಯಾನ್ಸಲ್ ಆಗುತ್ತಾ? ಬರೀ 11 ಆಗಲ್ಲ. 8 ಮತ್ತು 11 ಎರಡು ಸಂಖ್ಯೆಲೂ ಭಾಗ ಆಗಬೇಕು. ಹಂಗಿದ್ರೆ ಅದು ಭಾಗ ಆಗುತ್ತಾ? ಸಿಂಪಲ್ ಐತಿ. ಸೊ ಕೊನೆಯ ಪ್ರಶ್ನೆ ಅನ್ಕೊಂತೀನಿ ಇವತ್ತಿನ ನಾನು. 10ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನಿಮ್ಮ ಮುಂದೆ ಹೀಗಿದೆ. ಶೀಟ್ ಎಲ್ಲ ನಂಬರ್ ಹೇಗೆ ಕೊಟ್ಟಾನು? 1 2 3 4 5 ಓಕೆ ನೈಸ್. 9ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟಾಗುತ್ತಾ? ನಮ್ಗೆ ಗೊತ್ತೈತಿಲ್ಲ ಇದು. 1 ಬೆಲೆ ಎಷ್ಟು? ಒಂದು ಗೊತ್ತೈತಾ ನಿಮ್ಗೆ? 1 ಕೂಡಿಸಿರೋ 45 ನೆನಪಿರ್ಬೇಕು ನಿಮ್ಗೆ ಆ್ಯಕ್ಚುಲಿ. ಮತ್ತು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಏನೈತಿ ಒಂದು ಫಾರ್ಮುಲಾ ಒಂದು ಯಾವ್ದಾರು ಒಂದು ಅಂಕಿಗಳನ್ನ ಏಕ ಕೊಟ್ರೆ ಅಂತ ತಿಳ್ಕೊರಿ. ಒಂದು ಫಾರ್ಮುಲಾ ಬಿಡೋರಿ n(n+1/2). ಇದು ನೀವು ಫಾರ್ಮುಲಾ ಏನಾರ ಹಾಕಿರ ಒಂದು ಅಂಕಿಗಳನ್ನ ಕೊಟ್ಟಿರಪ್ಪ ನಿಮ್ಗೆ ಏಕ 1ರಿಂದ 20 1ರಿಂದ 30 ಕೊಟ್ರೆ ಅಂತ ತಿಳ್ಕೊರಿ. ಈಗ 9 ಕೊಟ್ಟಾರಲ್ಲ. ಸೊ 9 + 1 ಮಾಡ್ಕೊರಿ. 2 ಆಗುತ್ತಾ? ಇದು 9 + 1 8 ಆಗುತ್ತಾ? 10 ಆಗುತ್ತಾ? 5 ಆಗುತ್ತಾ? 9 45. ಸೊ ಈ ಫಾರ್ಮುಲಾ ನಿಮ್ಗೆ ನೆಟ್ಕೋರಿ. n(n+1) ಅಂದ್ರೆ ನಿಮ್ಗೆ ಒಂದು ಸರಣಿಯೊಳಗೆ ಸಂಖ್ಯೆಗಳು ಕೊಟ್ಟಾಗ ಅದರ ಲೆಕ್ಕ ಅದ್ರ ಪೂರ್ತಿ ಮೊತ್ತ ಮಾಡೋಕೆ ಯೂಸ್ ಆಗುತ್ತೆ. ಸೊ 45 ಇಲ್ಲ. ಸೊ ಮೊದಲೇ ಭಾಗಾಕಾರ ಮಾಡ್ರೆ ಅಲ್ಲಿ 9 45 ಆಕತಿ. ಸೊ ಶೇಷ ಏನು ಬರ್ತದೆ? 0 ಬರುತ್ತೆ. ಯಾಕಂದ್ರೆ 45 ಕಂಪ್ಲೀಟ್ ಆಗಿ 9ರಿಂದ ಭಾಗ ಆಗತೈತಿ. ಹಂಗಿದ್ರೆ ಆನ್ಸರ್ ಏನಾಗುತ್ತಾ? 0 0 0 ಆಗುತ್ತಾ? ಅಷ್ಟೇ ಇವತ್ತಿನ ಪ್ರಶ್ನೆ ಇವತ್ತಿನ ಕ್ಲಾಸಿಗೆ ಅಷ್ಟೇ. ಶಿಟ್ 7 ಅಂತೇನ ನನಗೆ ನೆನಪಿರಂಗಿಲ್ಲ ಲಿಟ್ರಲಿ. ಅದಕ್ಕೆ ಬರ್ಕೋಬೇಕಿಲ್ಲ ಏನು ಮಿಸ್ ಮಾಡ್ತಿರ್ತೀನಿ ಸೌತ್ನಾಗ. ಸರಿ 7 ನೋಡೋಣ. 7ರ ಗಂಟು 7 ಏನೇನು ಭಾಳ ಕ್ಯಾಟ ನಿಂಪಣ 7 ನೆನಪು. ಒಂದೇ ತಲಾ ಫಾರ್ ರೀಸನ್. 2ನೇದ 7 ಇದನ್ನ ಮಾಡ್ತಾರಲ್ಲ ಮದುವೆ ಆಗೋತ್ನಾಗ ಏನಂತಾರ ಅವಕ್ಕೆ? 7 ಸಪ್ತಪದಿ. ಸಪ್ತಪದಿನೂ 7. ಮತ್ತು ಈ ಶಿಟ್ ನಾ ಭಾಳ ಕ್ಯಾಟ ಮಾತಾಡಿ ಕ್ಷಮಿಸಿ ಬಿಡು ನನ್ನ. 7ಕ್ಕೆ ನಾವು ಭಾಳ ಸಾರಿ ಕೇಳ್ಬೇಕು. 7 ಭಾಳ ಇಂಪಾರ್ಟೆಂಟ್ ನಂಬರ್. ಇನ್ನೊಂದು ಸಲ 7ಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಬಟ್ ನಾ 7ಕ್ಕೆ ಭಾಳ ಬೇಯ್ದ್ಬಿಟ್ನಿ. ಜಸ್ಟ್ ಬೇಕಾದ್ರೆ ಮ್ಯಾಥ್ಸ್ ಒಳಗೆ ಭಾಳ ಇಲ್ಲಾಜಿಕಲ್ ಅನ್ಸಾತಿತ್ತು. ಶಿಟ್ ಹೋಲ್ಬಿಡ್ರಿ. ನಾವು ಸೀದಾ ನಮ್ಮ ಕೆಲಸ ಮಾಡೋಣಂತ. ಪಾಲ್ತುಗಿರಿ ಮಾತಾಡೋದು ಬೇಡ. ಅಷ್ಟೇ 7ಕ್ಕೆ ಹೇಳ್ಬೇಕಾ? ಅಷ್ಟೇ. ಇವತ್ತು ತಲಾ ಫಾರ್ ರೀಸನ್ ಗೈಸ್ RCB ವರ್ಸಸ್ CSK ಮ್ಯಾಚ್ ಐತಿ. ನಾನು ನೋಡತ್ತೀನಿ ಇವತ್ತು. ನೀವು ನೋಡ್ಬೇಡ್ರಿ. ನೀವು ನೋಡಬೇಡ್ರಿ ಸುಮ್ಮನೆ ಸಾರಿ ಓದ್ರಿ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಯಾವುದೇ ಎಕ್ಸಾಮ್ ಕ್ಲಿಯರ್ ಮಾಡ್ತಂತೆ. ನಿಮಗಿದ್ರೆ ನೀವು ನೋಡ್ರಿ, ಇಲ್ಲ ನೋಡ್ಬೇಡ್ರಿ. ಸಿಂಪಲ್. ನಿಮಗೂ ನೋಡಿ ಕ್ಲಿಯರ್ ಮಾಡ್ತೀರಿ ಗ್ಯಾರಂಟಿ ಐತಿ. ನೋಡ್ರಿ ಕೂತ್ಕೊಂಡು ನೋಡ್ರಿ ಮಸ್ತ್ ಮಜಾ ಮಾಡ್ರಿ. ಬಟ್ ಇಲ್ಲ ನಾನು ಇನ್ನೂ ಪ್ರಿಪ್ರೇಷನ್ ಆಗ್ಬೇಕಂದ್ರೆ ಕುಂಡ್ರಿ ಸುಮ್ಮೋದ್ರಿ. ಹಂಗೆ ಮ್ಯಾಚ್ ನೋಡ್ಕೊಂಡ್ರೆ ನಡ್ ಸ್ಕೋರ್ ತೆಗೆದು ನೋಡ್ರಿ. ಅಷ್ಟೇ ಸಾಕು. ಗೆದ್ರೆ ಅಷ್ಟೇ ಸಾಕು. ಅಷ್ಟೇ. ಸರಿ 7 ನೋಡೋದು ಬಡ. ಸೊ 7 ಸ್ವಲ್ಪ ಭಾಳ ಕಾಂಪ್ಲಿಕೇಟೆಡ್ ಐತಿ. ಮತ್ತು ಇನ್ನೊಂದು ಯಾರು ಲಿಮಿಟ್ ಹೊಡಿಯೋ ನೋಡಿ ತೆರಲೆ ಕಬಡ್ಡಿ ಹಾಕ್ರಿ. ಅಷ್ಟೇ ಏನಾಗ್ರಿ ಕಮೆಂಟ್ನಾಗ? ಅಷ್ಟೇ
ಅಷ್ಟೇ ಇಲ್ಲ ಹಂಗೆ ಮಾಡ್ಕೊಬೇಡ್ರಿ 7 ಅಷ್ಟೇ ಹಾಕ್ರಿ 7 ಅಷ್ಟೇ 7 ಅಷ್ಟೇ ಈ ಥರ ನೀವು ಕಮೆಂಟ್ ಹಾಕ್ರಿ 7 ಅಷ್ಟೇ ಅಂತೀವಿ. ಸೊ 7 ಏನೈತೆ ರೂಲ್ಸ್ ಐತೆ ಅಂದ್ರೆ ನೋಡೋಣ ಒಂದ್ಸಲ ಸಿಂಪಲ್ ಆಗಿ 7 ರೂಲ್ಸ್ ಏನೈತಿ. ಸೊ 7ದ 3 4 3 ಅಂತ ಒಂದು ನಂಬರ್ ಕೊಟ್ಟಾಗ್ತೀವಿ ಇದು ಏನಿದೆ 7 ಕ್ಯೂಬಲ. ಸೊ ಹೆಂಗೆ ಮಾಡ್ಬೇಕಂದ್ರೆ ಭಾಳ ಕೆಟ್ಟೈತ್ರಿ. ಕೊನೆ ಏನು ಸಂಖ್ಯೆ ಇರುತ್ತಲ್ಲ ಕೊನೆಯ ಸಂಖ್ಯೆನ ಡಬಲ್ ಮಾಡ್ಕೊರಿ 6 ಡಬಲ್ ಮಾಡ್ಕೊಂಡು 34ರಾಗ 6 ತೆಗಿರಿ ಎಷ್ಟು ಬರುತ್ತಾ ಎಷ್ಟು 34 28 ಬರುತ್ತಾ 28 7ರಲ್ಲಿ ಭಾಗ ಆಗುತ್ತಾ. ಓಕೆ ಅಂದರೆ ಇದು 3 ಕೂಡ ಇದರಿಂದ ಭಾಗ ಆಗುತ್ತಾ. ಸೊ ನೆಕ್ಸ್ಟ್ ಇನ್ನು ನೋಡೋಣ 350 ಬೇಡ 357 ನೋಡೋಣ ಅಂತ. ಸೊ 357 7ರಿಂದ ಭಾಗ ಆಗುತ್ತದೆ ಅಂತ ನೋಡಾಕ ಏನು ಮಾಡ್ಬೇಕು ನೀವು. ಸೊ ಕೊನೆಯ ಸಂಖ್ಯೆನ ಡಬಲ್ ಮಾಡ್ರಿ ಎಷ್ಟಾಗುತ್ತೆ ಡಬಲ್ ಮಾಡ್ರ 14 ಆಗುತ್ತಾ. ಸೊ 35ರಾಗ 14ಅನ್ನ ಕಳೆಯಿರಿ ಎಷ್ಟಾಗುತ್ತಾ 5 4 3 21. ಸೊ 21 7ರಿಂದ ಭಾಗ ಆಗುತ್ತಾ. ಹಂಗಿದ್ರೆ ಈ ಪೂರ್ತಿ ಸಂಖ್ಯೆ ಕೂಡ 7ರಿಂದ ಭಾಗ ಆಗುತ್ತದ. ಇನ್ನೊಂದು ನಂಬರ್ 373 ನಂಬರಿ. ಸೊ ಯಾಕಂದ್ರೆ ಇದು ನಾ ಸಿಂಪಲ್ ಕ್ವಶನ್ ಯಾಕಂದ್ರೆ ಇದು 7ರದ ರೂಲ್ ಭಾಳ ಕೆಟ್ಟ ಐತಿ. ಸಿಂಪಲ್ ಇಲ್ಲ ಈಸಿ ಭಾಳ ಕೆಟ್ಟ ಒಂದು ವಿಚಿತ್ರ ಐತಿ. ಸೊ ಸ್ವಲ್ಪ ಟಫ್ ಐತಿ ಹಂಗೆ ಲಾಸ್ಟಿಗೆ ಹೇಳ್ಬೇಕು ಅನ್ಕೊಂಡೆ. ಸೊ 300 ಕೊನೆ ಅಂಕಿನ ಡಬಲ್ ಮಾಡ್ರಿ ಎಷ್ಟಾಗುತ್ತಾ 2 ಆಗುತ್ತಾ. ಸೊ 37ರಾಗ 2 ತೆಗಿರಿ 35 ಆಗುತ್ತಾ. ಇದು 35 ಡಿವೈಡ್ ಆಗುತ್ತಾ. ಸೊ ಹಂಗಿದ್ರೆ ಇದು 170 ಕೂಡ ಡಿವೈಡ್ ಆಗುತ್ತಾ. ಸೊ ಈ ಟೈಪ್ ನೀವು ಯಾವುದೋ ಒಂದು ಸಂಖ್ಯೆನ ನೋಡ್ಕೊಂಡು ಅದನ್ನ ಡಬಲ್ ಬಟ್ ಇದು ಕ್ವಶನ್ ಎಕ್ಸಾಮ್ದಾಗ ಕೇಳಿಲ್ಲ ಟೆನ್ಷನ್ ತೊಗೊಬೇಡ್ರಿ ಏನು ಕೇಳಂಗಿಲ್ಲ. ಮತ್ತು ಇನ್ನೊಂದೇನೋ ರೂಲ್ಸ್ ಇದ್ದಿದೆ ನಮ್ಗೆ ನೆನಪಿಲ್ಲ. ಈಗ ಒಂದು 3 4 5 7 8 6 ಇನ್ನು ಕಲ್ತಿದ್ದೆ ಬಟ್ ನಂಗೆ ಇದು ಯಾಕೋ ಭಾಳ ಯೂಸ್ ಅನಿಸಲಿಲ್ಲ. ಈ ಟೈಪ್ 3 ಅಂದರೆ ಎಷ್ಟು ನಂಬರ್ ಹೊರಟಿರ್ತಾರಲ್ಲ 3 ಗ್ರೂಪ್ ಮಾಡ್ಕೊಂಡು ತಗೋದು. ಸೊ ಗ್ರೂಪ್ ಮಾಡ್ಕೊಂಡ ಡಿವೈಡ್ ಮಾಡೋದು ಟ್ರೈ ಮಾಡಿ ನೋಡ್ತೇನೆ. ನನಗೂ ನೆನಪಿಲ್ಲ ಭಾಳ ಸತ್ನ ನೋಡಿ ಹೊಳೆ ವಾಪಸ್ ನೋಡಿಲ್ಲ ಸರಿ ಇಲ್ಲ ಪಾತ್ ನಾನು ಬಿಟ್ಟಿದ್ದೆ. ಓ 42 ಬರು ಓ ಶಿಟ್ ನಾ ಏನು ನಂಬರ್ ಬಂದು ನೋಡ್ರಿ. ನಾನು ನಿಮ್ಗೆ ಹೇಳಿಲ್ಲ ಆಗ ನನ್ನ ಟೈಮಿಂಗ್ ಭಾಳ ಕಟ್ ಪರ್ಫೆಕ್ಟ್ ಅದಾವ್ರಿ. ಸುಮ್ಮನೆ ಯಾವ್ದು ರ್ಯಾಂಡಮ್ ನಂಬರ್ ಬರ್ತೀನಿ ಬಟ್ ಅದು ಭಾಗ ಹೋಗುತ್ತಾ ನಂಗೆ ಗೊತ್ತಿಲ್ಲ. ಸ್ವಲ್ಪ ಭಾಗ ಮಾಡಿ ನೋಡ್ತೀನಿ ಹೇಳ್ರಿ ನಾ. ಯಾಕಂದ್ರೆ ನನಗೆ ಇದೇನೈತೆ ಇದೇನು ಮೆಥಡ್ ಐತ್ಲೆ ಈ ಮೆಥಡ್ ಮೇಲೆ ನಂಗೆ ನಂಬಿಕೆ ಇಲ್ಲ. ಬಟ್ ನಾನು ಇಲ್ಲಿ ಬಂತು ನಾನು ನಂಬರ್ ಇಟ್ಟು ಪರ್ಫೆಕ್ಟಾಗಿ ಬರ್ತಾನೆ ನಾನು ಇದು ಮಾಡತ್ತೀನಿ ಶಿಟ್ ಯಾರು. ನಾನು ನೆಕ್ಸ್ಟ್ ಟೈಮ್ ಕ್ಲಾಸ್ ಬರ್ಬೇಕಾದ್ರೆ ಮೊದಲು ನೋಡ್ಕೋಬೇಕು ಯಾವ ಥರ ಅಂಕಿಗಳು ಯಾವ್ದಕ್ಕೆ ನಾ ಹೇಳ್ಬೇಕಂತ ನಾನು 7 ಹೇಳಬಾರ್ದು ಮಾಡಿದ್ದೆ ಆ್ಯಕ್ಚುಲಿ. 7 7 4 28 6 ಉಳಿತಾ 65 7 9 63 2 ಉಳಿತಾ 27 7 7 7 3 21 6 ಉಳಿತಾ 68 7 9 63 5 ಉಳಿತಾ 7 8 50 ಗೈಸ್ ಯಪ್ಪ ದೇವ್ರ ನಂಗೆ ನಂಬಕ್ಕಾಗಲ್ತ ಆ ನಂಬರ್ ಲಿಟ್ರಲಿ ಭಾಳ ಹೊಂಟೈತಿ. ನಾ ಸುಮ್ಮನೆ ರ್ಯಾಂಡಮ್ ನಂಬರ್ ಬರ್ತೀನಿ ಬಟ್ ಅದಾಗತೈತಿ ನೋಡ್ರಿ ಇಷ್ಟು ಸಿಂಪಲ್. ಹಂಗೆ ನೀವು ಏನ್ರ ಈಗ ನಾ ನಂಬರ್ ಹೇಳಿದ ನಂಬರ್ ಭಾವ ಹಂಗೆ ನಂಬರ್ ಭಾವ ಹೋಗಿತ್ತಂದ್ರೆ ಇವತ್ತು ಮ್ಯಾಚ್ ನೋಡ್ರಿ ಇಲ್ಲ ಮ್ಯಾಚ್ ನೋಡ್ಬೇಡ್ರಿ ಸುಮ್ಮನೆ ಕೂತೋದ್ರಿ ಸರ್ ಸಿಗೋಣ ಮುಂದೆ ನೋಡಿದಾಗ. ಬಟ್ ನೀವು ಕಮೆಂಟ್ ಇವತ್ತು ಏನಾಗಬೇಕು 7 ಅಷ್ಟೇ ಅಷ್ಟೇ ತಪ್ಪದು 7 ಅಷ್ಟೇ. ಇದು ನೀವು ಕಮೆಂಟ್ ಆಗ್ರಿ ವಿಡಿಯೋ ಇಲ್ಲಿ ನೋಡತ್ತೀರಿ ಅಂದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಆ ಪ್ರತಿ ದೋಸ್ತಗ ಯಾರು ಹೇಳ್ತಿರ್ತಾರಲ್ಲ ಬೈ ಬಾಲ್ ಟಪ್ ಹೋಯ್ತು ಮ್ಯಾಚ್ ಒಟ್ಟ ಆಗೋತು ಅಂತಿರ್ತಾರಲ್ಲ ಅಂಥವ್ರೆಲ್ಲರಿಗೂ ಕೂಡ ಶೇರ್ ಮಾಡಿರಿ ಅಷ್ಟೇ. ಸಿಗೋಂತ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ಖುಷಿ ರೀ ಮಸ್ತ್ ರೀ ಮಜಾ ಮಾಡಿರಿ ಓದ್ಕೊಂಡು ಮಜಾ ಮಾಡಿರಿ ಮ್ಯಾಚ್ ನೋಡ್ಬೇಡ್ರಿ. ನೀವು ಪರ್ಸನಲ್ ಮ್ಯಾಚ್ ನೋಡ್ರಿ ಮ್ಯಾಚ್ ನೋಡಿ RCB ಗೆಲ್ತಾರೆ ಟೆನ್ಷನ್ ತಗೊಳ್ರಿ. ಸಿಗೋಣ ನೋಡಿದಾಗ